ದೇವ ನಗುತ ನಗುತ ಬಾರೋ. ಗಗನರಾಯನಿಗೆ ಮಗಳೆಂದೆನಿಸಿದ ಗಗನರಾಯನಿಗೆ ಮಗಳೆಂದೆನಿಸಿದ ಜಗಜ್ಜನನಿ ಕೈ ಮುಗಿದು ಪ್ರಾರ್ಥಿಪಳೋ. ಜಗಜ್ಜನನಿ ಕೈ ಮುಗಿದು ಪ್ರಾರ್ಥಿಪಳೋ. ಜಗಜಗಿಸುವ ಈ ಸೊಗಸಿನ ಪೀಠಕ್ಕೆ ನಗುತ್ತ ನಗುತ್ತ ಬಾರೋ. ದೇವ ನಗುತ್ತ ನಗುತ್ತ ಬಾರೋ. ನಾದ ಸ್ವರದ ಸೊಗಸಾದ ದನಿಗಳಲ್ಲಿ ನಾದ ಬ್ರಹ್ಮತ ಕಾದು ನೋಡುತ್ತೀಯ. ನಾದ ಸ್ವರದ ಸೊಗಸಾದ ದನಿಗಳಲ್ಲಿ ನಾದ ಬ್ರಹ್ಮತ ಕಾದು ನೋಡುತ್ತೀಯ. ಪರಿಮಳ ಪುಷ್ಪದ ಸುರಿಮಳೆ ನೋಟವು ಸ್ಮರಣೆಗೆ ತರುವುದು ಸಿರಿಯ ವಿವಾಹವ. ಸ್ಮರಣೆಗೆ ತರುವುದು ಸಿರಿಯ ವಿವಾಹವ. ಜಗಜಗಿಸುವ ಈ ಸೊಗಸಿನ ಪೀಠಕ್ಕೆ ನಗುತ್ತ ನಗುತ್ತ ಬಾರೋ. ದೇವ ನಗುತ್ತ ನಗುತ್ತ ಬಾರೋ. ದೇವ ನಗುತ್ತ ನಗುತ್ತ ಬಾರೋ ಬಾರೋ ಬಾರೋ. ಪ್ರಾರ್ಥನಾ ಗೀತೆಯ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಆರಂಭವನ್ನು ನೀಡಿದಂತಹ ಶ್ರೀಮತಿ ಗೀತಾ ಹೆಗಡೆಯವರಿಗೆ ವಂದನೆಗಳು. ಈಗ ಉದ್ಘಾಟನೆ, ಪ್ರಾಸ್ತಾವಿಕ ಮತ್ತು ಸ್ವಾಗತ ಭಾಷಣ ವಿದ್ವಾನ್ ಗಣಾ ಭಟ್ ಅವರಿಂದ. ಪೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೀ ರಾಮಾಯಣ ಹೇಮಾದ್ರಿಃ ವೃತ್ತಸತ್ವ ಮಣಿಶೇಖರಃ ಧರ್ಮಸ್ರವಂತಿ ಮಹಿತಃ ಶೋಭತೆ ಸರ್ವಶೋಭನಃ. ಸಹೃದಯ ಶ್ರೋತೃಗಳೇ, ಸಾಹಿತ್ಯ ಪ್ರಪಂಚದಲ್ಲಿ ಭರತಭೂಮಿಯ ಕೀರ್ತಿ ಎರಡು ಮಹಾಕಾವ್ಯಗಳಿಂದ ಅಮರವಾಗಿ ಬೆಳಗುತ್ತಾ ಇವೆ. ಆ ಎರಡು ಮಹಾಕಾವ್ಯಗಳೇ ಒಂದು ಶ್ರೀಮದ್ ವಾಲ್ಮೀಕಿ ರಾಮಾಯಣ, ಇನ್ನೊಂದು ವ್ಯಾಸರಚಿತ ಶ್ರೀಮನ್ ಮಹಾಭಾರತ. ವೇದಗಳ ತರುವಾಯ ರಾಮಾಯಣ ಮತ್ತು ಭಾರತ ಪರಮಪೂಜ್ಯ ಜೀವನಾದರ್ಶ ಗ್ರಂಥಗಳು ಅಂತ ಅನ್ನಿಸಿಕೊಂಡಿವೆ. ಈ ಎರಡರಲ್ಲಿ ರಾಮಾಯಣವು ಹಿಮವತ್ ಪರ್ವತದಂತೆ ಭವ್ಯವೂ ರಮಣೀಯವೂ ಗಗನಚುಂಬಿಯೂ ಆಗಿದೆ. ಮಹಾಭಾರತವು ಸಮುದ್ರದಂತೆ ವಿಸ್ತಾರವಾಗಿ ಪ್ರಕ್ಷುಬ್ಧವಾಗಿ ಜೀವನದ ತೊಡಕಿನ ಪ್ರಸಂಗಗಳನ್ನು ತೋರಿಸುವಂತಹ ಅನನ್ಯ ಅನುಪಮ ಕೃತಿಯಾಗಿ ನಮ್ಮ ಮುಂದೆ ಇದೆ. ಈ ಎರಡೂ ಕೂಡ ಅದ್ಭುತ ದೃಶ್ಯಗಳಿಂದ ನಮ್ಮ ಮನಸ್ಸನ್ನ ಸೂರೆಗೊಳ್ಳುತ್ತವೆ. ಈ ಎರಡರಿಂದ ಆಗಬಹುದಾದಂತಹ ಜೀವನ ಶೋಧನೆಯು ಮತ್ತಾವ ಕೃತಿಗಳಿಂದಲೂ ಆಗಲಾರದು ಅಂತಂದ್ರೆ ಅದು ಅತ್ಯುಕ್ತಿಯಾಗಲಾರದು. ಮನುಷ್ಯ ಜೀವನದ ಅರ್ಥ ಏನು, ಧರ್ಮ ಏನು, ಸಾರಭೂತವಾದಂತಹ ಗುಣಗಳೇನು ಎಂಬಿತ್ಯಾದಿ ಪ್ರಶ್ನೆಗಳಿಗೆ ನಾವು ರಾಮಾಯಣ ಮತ್ತು ಮಹಾಭಾರತದಿಂದ ಉತ್ತರಗಳನ್ನ ಕಂಡುಕೊಳ್ಳಬಹುದು. ಈ ನೆಲೆಯಲ್ಲಿ ಕಳೆದ 9 ವರ್ಷಗಳಿಂದ ನಾನು ರಾಮಾಯಣ ಪ್ರವಚನವನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ. ಇದು 2017ರಲ್ಲಿ ಆರಂಭ ಆಯಿತು. ಅದನ್ನ ನಡೆಸಿಕೊಟ್ಟವರು ಸನಾತನ ಸಭೆಯ NS ದ್ವಾರಕನಾಥ್ ಮತ್ತು ಪ್ರೊಫೆಸರ್ S ರಾಮಪ್ರಸಾದ್ ಅವರು. ಆಮೇಲೆ ಮಧ್ಯದಲ್ಲಿ ಕರೋನಾ ಬಂದದ್ರಿಂದ ಅದು ನಿಂತು ಹೋಯಿತು. ಆಮೇಲೆ ಮತ್ತೆ ನಾವು ಅದನ್ನ ಆರಂಭಿಸಿದ್ವಿ. 2021-22ರಲ್ಲಿ ಸ್ಥಗಿತಗೊಂಡಿತು. ಆಮೇಲೆ 24-25ರಲ್ಲೂ ಕೂಡ ಆಗ್ಲಿಲ್ಲ. ಸನಾತನ ಸಭೆ ಮೈಸೂರು ಒಟ್ಟು 7 ಸರಣಿ ಕಾರ್ಯಕ್ರಮಗಳನ್ನ ಮಾಡಿಸಿದೆ. ರಾಮಾಯಣ ಪ್ರವಚನವನ್ನ ನನ್ನ ಮೂಲಕ ಮಾಡಿಸಿದೆ. 27/2/2023ರಿಂದ 4/3/2023ರವರೆಗೆ
ಒಟ್ಟು 6 ದಿನ ರಾಮಾಯಣ ಪ್ರವಚನ ನಡೆದಿದೆ. ಆಮೇಲೆ 20-8-23ರಿಂದ 29-8-23ರವರೆಗೆ ಒಟ್ಟು 10 ದಿನ ಪ್ರವಚನ ಏರ್ಪಟ್ಟಿದೆ. ಆಮೇಲೆ ಆಗಲೇ ಇಲ್ಲ. 2023ರಲ್ಲಿ ಇದು ನಿಂತೇ ಹೋಯ್ತು. ಇದಕ್ಕೆ ಆರ್ಥಿಕ ಅನುಕೂಲ ಇಲ್ಲ, ಏನೇನೋ ಬೇರೆ ಬೇರೆ ಕಾರಣಗಳಿಂದ ಇದು ನಿಂತು ಹೋಯ್ತು. ಆಮೇಲೆ ಸನಾತನ ಸಭೆಯವರು ಕೂಡ ಇದರಿಂದ ಸ್ವಲ್ಪ ಹಿಂದಕ್ಕೆ ಸರುಕೊಂಡ್ರು. ಅದಕ್ಕೆ ಮತ್ತೇನು ಕಾರಣ ಇಲ್ಲ. NS ದ್ವಾರಕಾನಾಥ್ ಅವರಿಗೆ ತುಂಬಾ ವಯಸ್ಸಾಗಿದೆ, ಪ್ರೊಫೆಸರ್ ರಾಮ್ ಪ್ರಸಾದ್ ಅವರಿಗೂ ವಯಸ್ಸಾಗಿದೆ, ಆದ್ರೆ ಅವರು ತುಂಬಾ ಪವರ್ಫುಲ್ ಆಗಿ ಇದ್ದಾರೆ. ಆಮೇಲೆ ನನ್ನ ಮನಸ್ಸಿನಲ್ಲಿ ಕೊರಿತಾ ಇತ್ತು, ಇಂತಹ ಒಂದು ರಾಮಾಯಣ ಪ್ರವಚನ ನಿಂತು ಹೋಯ್ತಲ್ಲ, ಇದನ್ನ ಹೇಗೆ ಮುಂದುವರಿಸೋದು ಅಂತ ಹೇಳಿ ನಾನು ಯೋಚಿಸ್ತಾ ಇದ್ದಾಗ ಈ ಸಲ ನಾನು ಗಟ್ಟಿ ಮನಸ್ಸು ಮಾಡಿ ಇದಕ್ಕೆ ಪ್ರವೃತ್ತನಾಗಿದ್ದೇನೆ. ಈಗ ಪ್ರವಚನಕಾರ ನಾನೇ, ಅವನೇ. ಆದರೆ ಪ್ರವಚನ ನಡೆಸ್ತಾ ಇರುವ ಸಂಸ್ಥೆ ಮಾತ್ರ ಬೇರೆ, ಪ್ರಿಯದರ್ಶನ ಸಾಂಸ್ಕೃತಿಕ ವೇದಿಕೆ. ಪ್ರಿಯದರ್ಶನ ಸಾಂಸ್ಕೃತಿಕ ವೇದಿಕೆಯನ್ನ ನಾನೇ ಹುಟ್ಟು ಹಾಕಿದ್ದು. ಇದು ಸುಮಾರು ಒಂದು 15-20 ವರ್ಷಗಳಿಂದ ಚಟುವಟಿಕೆಯಲ್ಲಿ ಇನ್ನೂ ತೊಡಸ್ಕೊಂಡೇ ಇದೆ. ನಿಮಗೆ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ, SL ಭೈರಪ್ಪನವರ ಯಾನ ಮತ್ತು ಉತ್ತರಕಾಂಡ ವಿಚಾರ ಸಂಕಿರಣವನ್ನ ನಮ್ಮ ಸಂಸ್ಥೆ ಮಾಡಿದೆ. ಆಮೇಲೆ ಪ್ರೊಫೆಸರ್ KS ನಾರಾಯಣಾಚಾರ್ಯರ ಕೃತಿಗಳನ್ನ ಕುರಿತು 4 ನಗರಗಳಲ್ಲಿ ವಿಚಾರ ಸಂಕಿರಣವನ್ನ ಏರ್ಪಡಿಸಿತ್ತು 2012ರಲ್ಲಿ. ಹೆಸರು ಅಭಿನಂದನಾ ಸಮಿತಿ ಅಂತಿತ್ತು. ಅದರ ನೇತೃತ್ವವನ್ನ ನಾನೇ ವಹಿಸಿದ್ದೆ. ಒಂದು ಧಾರವಾಡ, ಇನ್ನೊಂದು ಸಿರಿಸಿ, ಇನ್ನೊಂದು ಬೆಂಗಳೂರು, ಮತ್ತೊಂದು ಮೈಸೂರು. ಅದು ಮೈಸೂರಿನಲ್ಲಿ ಆರಂಭವಾಗಿ ಬೆಂಗಳೂರಲ್ಲಿ ಮುಕ್ತಾಯಗೊಂಡಿತು. ಏಕಕಾಲದಲ್ಲಿ 2 ತಿಂಗಳ ಅಂತರದಲ್ಲಿ ದೊಡ್ಡ ಪ್ರಮಾಣದ ವಿಚಾರ ಸಂಕಿರಣವನ್ನ ನಾವು ಹಮ್ಮಿಕೊಂಡ್ವಿ. ಅದು ಯಶಸ್ವಿಯಾಯಿತು. ಆಮೇಲೆ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರ ಕೃತಿಗಳ ವಿಚಾರ ಸಂಕಿರಣವನ್ನ ನಮ್ಮ ಸಂಸ್ಥೆಯೇ ಏರ್ಪಡಿಸಿದೆ. ಅದು ಕೃಷ್ಣಧಾಮದಲ್ಲಿ ನಡೆಯಿತು. ಆಮೇಲೆ ಯಕ್ಷಗಾನದ ಪ್ರಸಿದ್ಧ ಅರ್ಥಧಾರಿ ಮತ್ತು ಸಾಹಿತಿ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರ ಸಾಧನೆ ಕುರಿತು, ಅವರಿಗೆ 65 ತುಂಬಿದಾಗ ನಾವು ಅವರ ಸಾಧನೆ ಕುರಿತು ವಿಚಾರ ಸಂಕಿರಣವನ್ನ ಮೈಸೂರು ಜಗನ್ಮೋಹನ್ ಪ್ಯಾಲೇಸ್ ಅಲ್ಲಿ ಮಾಡಿದ್ವಿ. ಆಗ ಚಿತ್ಪಾವನ ಬ್ರಾಹ್ಮಣ ಸಮೂಹದವರೆಲ್ಲ ನನಗೆ ಅದರ ನೇತೃತ್ವವನ್ನು ಕೊಟ್ಟರು ಮತ್ತು ಅವರೆಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಸಹಕಾರವನ್ನ ನೀಡಿದರು. ಆಮೇಲೆ ಖ್ಯಾತ ಕಾದಂಬರಿಕಾರ ಮತ್ತು ವಿಚಾರವಾದಿ KT ಗಟ್ಟಿ ಅವರ ವಿಚಾರ ಸಂಕಿರಣವನ್ನು ಕೂಡ ನಾವು ಬೆಂಗಳೂರಲ್ಲಿ ಏರ್ಪಡಿಸಿದ್ವಿ. ನಮ್ಮ ಪ್ರಿಯದರ್ಶನ ಸಾಂಸ್ಕೃತಿಕ ವೇದಿಕೆ ಅದನ್ನ ಮಾಡಿಕೊಂಡು ಬಂದಿದೆ. ಹೀಗೆ ಆಮೇಲೆ ನನ್ನದೇ ಕೆಲವು ಪುಸ್ತಕಗಳ ಬಿಡುಗಡೆ ಈ ಸಂಸ್ಥೆಯ ಮೂಲಕ ಆಗಿದೆ. ಈಗ ನಾವು ಪ್ರಿಯದರ್ಶನ ಸಾಂಸ್ಕೃತಿಕ ವೇದಿಕೆಯ ವತಿಯಿಂದ ರಾಮಾಯಣ ಪ್ರವಚನವನ್ನ ನಾವು ಈಗ ಆರಂಭಿಸಿದ್ದೇವೆ. ನಮ್ಮ ಮನಸ್ಸಿನಲ್ಲಿ ಏನಿದೆ ಅಂತಂದ್ರೆ, ಇದು ಕೇವಲ ರಾಮಾಯಣ ಪ್ರವಚನಕ್ಕಷ್ಟೇ ಸೀಮಿತ ಆಗಬಾರ್ದು. ಇದು ನಮ್ಮ ಆರ್ಷ ಸಂಸ್ಕೃತಿಯಲ್ಲಿ ಅಗ್ರಮಾನ್ಯವಾದಂತಹ ಮಹಾಭಾರತ, ಭಾಗವತ, ಭಗವದ್ಗೀತೆ, ವೇದ, ಉಪನಿಷತ್ತು ಮೊದಲಾದವುಗಳ ಬಗ್ಗೆ ಒಂದಿಷ್ಟು ಪ್ರವಚನವನ್ನ ಏರ್ಪಡಿಸಬೇಕು ಅನ್ನುವಂತಹ ಮಹೋದ್ದೇಶವನ್ನ ಇದು ಹೊಂದಿದೆ. ಈಗ ಪ್ರಕೃತ ನಾವು ಸನಾತನ ಸಭೆಯಲ್ಲಿ 7ನೇ ಸರಣಿಯಲ್ಲಿ ನಮ್ಮ ಪ್ರವಚನ ಎಲ್ಲಿಗೆ ನಿಂತಿತ್ತೋ ಅಲ್ಲಿಂದ ಈಗ ಪುನಃ ಆರಂಭ ಆಗ್ತಾ ಇದೆ. ಕಿಷ್ಕಿಂಧಾಕಾಂಡದ ವಾಲಿವಧೆ ಪ್ರಕರಣದವರೆಗೆ ಅದು ಆಗಿತ್ತು 2 ವರ್ಷದ ಹಿಂದೆ. ಈಗ ನಾವು ಕಿಷ್ಕಿಂಧಾಕಾಂಡದ ಮುಂದುವರಿದ ಭಾಗವನ್ನ ಮುಂದುವರಿಸ್ತಾ ಇದ್ದೇವೆ. ಬಂಧುಗಳೇ, ಇಂತಹ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಅಂದುಕೊಂಡಾಗ ಒಂದು ಔಪಚಾರಿಕವಾಗಿ ಉದ್ಘಾಟನಾ ಸಮಾರಂಭ ಅಂತ ಇಟ್ಕೊಳ್ತೇವೆ ನಾವು. ಹಾಗೆ ಉದ್ಘಾಟನಾ ಸಮಾರಂಭದಲ್ಲಿ ಮತ್ತೆ ಪ್ರವಚನದ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಅವರ ಬಳಿ ಕೇಳ್ಕೊಂಡೆ. ಅವರು ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಈ ವೇದಿಕೆಗೆ ಬಂದು ಆಸನವನ್ನ ಅಲಂಕರಿಸಿದ್ದಾರೆ. ರಘುರಾಮ್ ವಾಜಪೇಯಿಯವರ ಪರಿಚಯ ಮೈಸೂರವರಿಗೆ ಬಹಳ ಮಂದಿಗೆ ಇದೆ. ಒಂದು, ಅವರು ಮೈಸೂರು ತಾತಯ್ಯ ಅನಾಥಾಲಯದಲ್ಲಿ 41 ವರ್ಷಗಳ ಕಾಲ ಮ್ಯಾನೇಜರ್ ಆಗಿ, ವಾರ್ಡನ್ ಆಗಿ ಅಲ್ಲಿಯ ಬಹುದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಕಾರ್ಯವನ್ನ ನಿರ್ವಹಿಸಿದವರು. ಆ ಸಂದರ್ಭದಲ್ಲೇ ನನಗೆ ರಘುರಾಮ್ ವಾಜಪೇಯಿಯವರ ಪರಿಚಯ ಆದದ್ದು. ಸಹೃದಯರು, ಪರೋಪಕಾರಿಗಳು, ಬೇರೆಯವರ ಕಷ್ಟಕ್ಕೆ ಮಿಡಿಯುವವರು,
ಕೈಲಾದ ಸಹಾಯವನ್ನ ಸಹಕಾರವನ್ನ ಕೊಡುವವರು. ಭಾರತೀಯ ಸಂಸ್ಕೃತಿಯ ಬಗ್ಗೆ ಅವರಿಗೆ ಅಪಾರವಾದ ಪ್ರೇಮ ಇದೆ. ಅನೇಕ ಸಂಘ ಸಂಸ್ಥೆಗಳಿಗೆ ಅವರು ಸಹಾಯ ಹಸ್ತವನ್ನ ನೀಡ್ತಾರೆ, ದಾನವನ್ನು ಮಾಡ್ತಾರೆ, ಆರ್ಥಿಕ ನೆರವನ್ನ ನೀಡ್ತಾರೆ. ನಮ್ಮಂತವರು ಪ್ರೀತಿಯಿಂದ ಕರೆದಾಗ ಬಂದು ನಮ್ಮ ಜೊತೆಗೆ ಬೆಂಬಲಕ್ಕೆ ನಿಲ್ಲುತ್ತಾರೆ. ಅವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ, ಸದ್ವಿದ್ಯಾ ಶಿಕ್ಷಣ ಸಂಸ್ಥೆ ಮತ್ತೆ ಡಾಕ್ಟರ್ ಎಂ ವಿಶ್ವೇಶ್ವರಯ್ಯನವರ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಪದಗ್ರಹಣ ಮಾಡಿದ್ದಾರೆ. ಅಲ್ಲಿ ಸದಸ್ಯರಾಗಿ, ಅಧ್ಯಕ್ಷರಾಗಿ, ನಿರ್ದೇಶಕರಾಗಿ ಅನೇಕ ವಿಧದ ಕೆಲಸಗಳನ್ನ ಮಾಡಿದಂತಹ ಮಹನೀಯರು. ಅವರ ವಿಶೇಷತೆ ಅಂತಂದ್ರೆ ಈ ಸುಮಾರು ಒಂದು 15-20 ವರ್ಷ ಅಥವಾ 15 ವರ್ಷ ಇರ್ಬೋದು, ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಮೊದಲು ಡಾಕ್ಟರ್ ಕೆ ರಘುರಾಮ್ ಅಂತ ಅಷ್ಟೇ ಹೇಳ್ತಿದ್ವಿ. ರಘುರಾಮ್ ವಾಜಪೇಯಿ ಅನ್ನುವುದು ಆಮೇಲೆ ಅವರಿಗೆ ಒಂದು ಉಪಾಧಿ ಸೇರ್ಕೊಂತು. ಈ ಉಪಾಧಿ ಹೇಗೆ ಸೇರ್ಕೊಂತು ಅಂತ ಕೇಳಿದಾಗ ಅವ್ರು ಹೇಳಿದ್ರು, 2 ವರ್ಷ ಪುಣೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಪ್ತಶ್ರೌತ ಮಹಾಯಾಗ ಗರುಡ ಚಯನ ಕೈಂಕರ್ಯದಲ್ಲಿ ಅವರು ಪಾಲ್ಗೊಂಡು ಮುಖ್ಯ ಪ್ರವರ್ತಕರಾಗಿ ಅದರಲ್ಲಿ ವಾಜಪೇಯಿಯ ಮಹಾಶ್ರೌತ ಯಾಗದಲ್ಲಿ ಸಂಪೂರ್ಣ ಹೊಣೆಗಾರಿಕೆಯನ್ನ ಹೊತ್ತು ಅವರು ವಾಜಪೇಯಿ ಎಂಬ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ವಾಜಪೇಯಿ ಅಂತಾಗಿದ್ದಾರೆ. ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ವಾಜಪೇಯ, ಆತೋದ್ಯಾಮ, ಪೌಂಡರೀಕ, ರಾಜಸೂಯ ಮೊದಲಾದ ಹಲವು ಯಾಗಗಳು ಬರುತ್ತವೆ. ಅದರಲ್ಲೂ ಬ್ರಾಹ್ಮಣರು ಮಾಡುವ ಯಾಗವೇ ಬೇರೆ, ಕ್ಷತ್ರಿಯರು ಮಾಡುವ ಯಾಗಗಳೇ ಬೇರೆ. ಇಂತಹ ಯಾಗಗಳು ನೂರಾರು ಬರುತ್ತವೆ. ಅಂತಹ ನೂರಾರು ಯಾಗಗಳಲ್ಲಿ ವಾಜಪೇಯಿ ಅನ್ನುವುದು ಬಹಳ ದೊಡ್ಡ ಯಾಗ. ಆ ಹಿನ್ನೆಲೆಯಲ್ಲಿ ಅವರು ವಾಜಪೇಯಿ ಎಂಬ ಬಿರುದಿಗೆ ಪಾತ್ರರಾದವರು. ಆಮೇಲೆ ಅವರು ಈ ಎಲೆಮರೆಯ ಕಾಯಿಯಂತೆ ಅವರು ಮುಂದೆ ಬಂದು ಧುಮುಕಿ ಅಟ್ಟಹಾಸ ಮೆರೆಯುವವರಲ್ಲ, ತಮ್ಮ ಪಾಡಿಗೆ ತಾವು ಕೆಲಸ ಇರುವವರು ಅನ್ನುವುದಕ್ಕೆ ಒಂದು ಉದಾಹರಣೆಯನ್ನು ಕೊಡ ಬಯಸ್ತೇನೆ. ಅವರು ಸಮಾಜ ವಿಜ್ಞಾನ ಮತ್ತು ಹೋಟೆಲ್ ಉದ್ಯಮ, ಹಾಗೆ ಸಮಾನತೆ ಮತ್ತೆ ತಾತಯ್ಯನವರ ಜೀವನ ಚರಿತ್ರೆ ಇವುಗಳ ಕುರಿತಾಗಿ 3 ವಿದ್ಯಾರ್ಥಿಗಳಿಗೆ ಅವರು ಗೈಡ್ ಮಾಡಿದ್ದಾರೆ. ಗೈಡ್ ಮಾಡುವುದಕ್ಕೆ ಡಾಕ್ಟರಲ್ ಪದವಿ ಬೇಕಾಗ್ತದೆ. ಅವರಿಗೆ ಡಾಕ್ಟರಲ್ ಪದವಿ ಹೇಗೆ ಬಂತು ಅಂತ ಕೇಳಿದ್ರೆ, ಹಿಂದೆ DC ಆಗಿದ್ದ ರಂದೀಪ್ ಅವರ ಶಿಫಾರಸ್ಸಿನ ಮೇರೆಗೆ 150 ವರ್ಷಗಳ ಹಿಂದಿನ ಬ್ರಿಟಿಷ್ ಕಾಲದ್ದು ಕಲ್ಕತ್ತಾ ವಿಶ್ವವಿದ್ಯಾನಿಲಯದಿಂದ ಅವರಿಗೆ ಡಾಕ್ಟರಲ್ ಪದವಿ ಬಂತು. ಈ ಡಾಕ್ಟರಲ್ ಪದವಿ ಆಮೇಲೆ ಅನೇಕ ವಿದ್ಯಾರ್ಥಿಗಳಿಗೆ ನಿರ್ದೇಶನ ಮಾಡಿದ್ದು, ಗೈಡ್ ಮಾಡಿದ್ದು, ಇವೆಲ್ಲ ಅವರ ವ್ಯಕ್ತಿತ್ವವನ್ನ ಹೇಳ್ತದೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಆಮೇಲೆ ಸಹಕಾರಿ ರತ್ನ ಮುಂತಾದಂತ ಪ್ರಶಸ್ತಿ ಬಂದಿದೆ. ಅನೇಕ ಸನ್ಮಾನ ಗೌರವಗಳಿಗೆ ಪಾತ್ರರಾದವರು ಕೆ ರಘುರಾಮ್ ವಾಜಪೇಯಿ ಅವರು. ಅವರು ಇವತ್ತು ನಮ್ಮೊಡನೆ ಇದ್ದದ್ದು ನಮಗೆ ಬಹಳ ಸಂತೋಷ ತಂದಿದೆ. ಅವರಿಗೆ ಪ್ರಿಯದರ್ಶನ ಸಾಂಸ್ಕೃತಿಕ ವೇದಿಕೆ ಆರ್ಥಿಕವಾಗಿ ಸ್ವಾಗತವನ್ನ ಕೋರ್ತದೆ. ಹಾಗೆ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ಯಾಮ್ ಭಟ್ರು ಬರಬೇಕು ಅಂತ ನಾವು ಅವರ ಬಳಿ ಕೇಳ್ಕೊಂಡ್ವಿ. ಅವರು ನನಗೆ ಈ ಒಂದು 6-7 ವರ್ಷಗಳಿಂದ ಚಿರಪರಿಚಿತರು. ಅವರ ಘನವಾದ ವ್ಯಕ್ತಿತ್ವ ನನಗೆ ಪರಿಚಯ ಇತ್ತು, ಆದರೆ ನೈಕಟ್ಯ ಬಂದಿರಲಿಲ್ಲ. ಆದ್ರೆ ಇತ್ತೀಚೆಗೆ 5-6 ವರ್ಷಗಳಿಂದ ಅವರ ನೈಕಟ್ಯ ನನಗೆ ಬಂದಿದೆ. ಸಹೃದಯರು, ಸ್ನೇಹಜೀವಿಗಳು, ಜೊತೆಗೆ ಅವರು ತುಂಬಾ ಕ್ರಿಯಾಶೀಲರು. ಅವರು ಮೂಲತಃ ಬಂಟ್ವಾಳ ತಾಲೂಕಿನ ಒಡೆಯೂರು ಎಂಬ ಗ್ರಾಮದಲ್ಲಿ ಹುಟ್ಟಿದವರು. ಆಮೇಲೆ ಅಲ್ಲಿ ಬಾಲ್ಯ ವಿದ್ಯಾಭ್ಯಾಸ ಇತ್ಯಾದಿ ಮುಗಿಸಿ 1977ರಲ್ಲಿ ಬೆಂಗಳೂರಲ್ಲಿ ಕಾನೂನು ಪದವಿಯನ್ನು ಪಡೆದು 1980ರಲ್ಲಿ ಮೈಸೂರಿಗೆ ಬಂದು ನೆಲೆಸಿದ್ರು. ಮೈಸೂರಿಗೆ ಬಂದು ನೆಲೆಸಿ 45 ವರ್ಷಗಳು ಕಳೆದಿವೆ. ಆಮೇಲೆ ಅವರು ಸಿವಿಲ್ ವ್ಯಾಜ್ಯದಲ್ಲಿ ದೊಡ್ಡ ಹೆಸರು ಪಡೆದಂತಹ ನ್ಯಾಯವಾದಿ, ದೊಡ್ಡ ವಕೀಲರು. ಅವರಿಗೆ ಒಂದು ವರ್ಚಸ್ಸು ಇದೆ, ಅದನ್ನ ರಾಜವರ್ಚಸ್ಸು ಅಂತ ನಾವು ಕರೀಬಹುದು. ಅವರು ಇವುಗಳ ಜೊತೆಗೆ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರು. ಮುಖ್ಯವಾಗಿ ಮಾತಾ ಅಮೃತಾನಂದಮಯಿ ಮಠದ ಸೇವಾ ಕಾರ್ಯಗಳಲ್ಲಿ ವಿಶೇಷ ಆಸಕ್ತಿ ವಹಿಸಿದ್ರು. ಅಲ್ಲಿ ಕೆಲವು ಚಟುವಟಿಕೆಗಳಲ್ಲಿ ನೇತೃತ್ವವನ್ನು ಕೂಡ ಅವರು ವಹಿಸಿಕೊಂಡ್ರು. 2000 ಈಚೆ ಅವರು ಮಾತಾ ಅಮೃತಾನಂದಮಯಿ ಮಠದ ಮತ್ತು ಆ ಮಹಾತಾಯಿಯ ಮಹಾಭಕ್ತರಾಗಿದ್ದಾರೆ ಅವರು. ಮತ್ತೆ ಆ ಮಾತಾ ಅಮೃತಾನಂದಮಯಿ ಮಠದ ಆಶ್ರಯದಲ್ಲಿ ಇವರು ಎಂತೆಂತ ಚಟುವಟಿಕೆಗಳನ್ನ ಮಾಡಿದ್ದಾರೆ ಅಂದ್ರೆ ಬಹಳ ಮಂದಿ ಗೊತ್ತಿರ್ಲಿಕ್ಕಿಲ್ಲ. ಮೈಸೂರಿನ ಗೋಕುಲಂ ಮತ್ತು ಗಾಂಧಿನಗರ ಬಡಾವಣೆಗಳಲ್ಲಿ ಬಡವರಿಗೆ ಮನೆ ನಿರ್ಮಿಸುವುದರಲ್ಲಿ ವಿಶೇಷ ಪಾತ್ರ ವಹಿಸಿದವರು ನಮ್ಮ ಶ್ಯಾಮ್ ಭಟ್ರು. ಅದಲ್ಲದೆ ಮಾತಾ ಅಮೃತಾನಂದಮಯಿ ಮಠದ ಶೈಕ್ಷಣಿಕ ಸೇವೆಗಳಲ್ಲಿ ವಿಶೇಷ ಆಸಕ್ತಿ ವಹಿಸಿ ಮೈಸೂರಿನ ಶಿಕ್ಷಣ ಸಮುಚ್ಚಯಗಳು ಅಂದ್ರೆ ಮಾತಾ ಅಮೃತಾನಂದಮಯಿ ಶಿಕ್ಷಣ ಸಮುಚ್ಚಯಗಳು ಮೈದಳೆಯುವುದಕ್ಕೆ ಇವರು ಕಾರಣಕರ್ತರು. ಮತ್ತೆ ತುಂಬಾ ಕೆಲಸವನ್ನ ಅವರು ಮಾಡಿದ್ದಾರೆ. ಇಷ್ಟೇ ಅಲ್ಲ, ಅವರು ದೊಡ್ಡ ದಾನಿಗಳು.
ಶಿವಮೊಗ್ಗ ಜಿಲ್ಲೆಯ ಬಿದನೂರು ನಗರದಲ್ಲಿ 9 ಎಕರೆ ಪ್ರದೇಶವನ್ನ ಅವರು ದಾನ ಮಾಡಿದ್ದಾರೆ. ಇದು ಬಹಳ ಮಂದಿಗೆ ಗೊತ್ತಿಲ್ಲ. ಅಲ್ಲಿ ಮಾತಾ ಅಮೃತಾನಂದಮಯಿ ಮಠಕ್ಕೆ ದಾನ ನೀಡಿದ್ದು ಅಲ್ಲಿ ಗ್ರಾಮೀಣ ಮಕ್ಕಳಿಗೆ ಶಿಕ್ಷಣ ಪಡೆಯುವುದಕ್ಕೆ ಬಹಳ ಅನುಕೂಲ ಆಗಿದೆ. ಅಷ್ಟೇ ಅಲ್ಲ, ತಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಲವಾರು ಮಕ್ಕಳು ಪಿತ್ರಾರ್ಜಿತ ಆಸ್ತಿಯಲ್ಲಿ ಒಡೆಯೂರು ಗುರುದೇವಾನಂದ ಸ್ವಾಮಿಗಳಿಗೆ ಒಂದು ಭಾಗವನ್ನು ದಾನವಾಗಿ ಕೊಟ್ಟಿದ್ದಾರೆ. ಅಲ್ಲಿ ಒಡೆಯೂರಲ್ಲಿ 750 ಮಕ್ಕಳು ಈ ಹೊತ್ತಿಗೂ ಕೂಡ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದು ಕೇರಳ ಮತ್ತು ಕರ್ನಾಟಕದ ಮಧ್ಯದಲ್ಲಿ ಬರ್ತದೆ, ಬಾರ್ಡರ್ ಅಂತ ಹೇಳ್ಬಹುದು. ಹೀಗೆ ದಾನಗಳನ್ನು ಮಾಡ್ತಾ ಬಂದ್ರು. ಆಮೇಲೆ ನಿಮಗೆಲ್ಲ ಗೊತ್ತು, ಈಗ ಕೆಲವು ವರ್ಷಗಳ ಹಿಂದೆ ನೆರೆ ಬಂದು ಮಂತ್ರಾಲಯ ಮುಳುಗೋಯ್ತು. ಆಗ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಅಂತಹ ಒಂದು ಅನಾಹುತ ಆಯಿತು. ಆಗ ರಾಯಚೂರನ ಡೋಂಗ್ರಾಪುರದಲ್ಲಿ ಅನೇಕ ಮನೆಗಳು ಮುಳುಗಿ ಹೋದವು. ಆ ಸಂದರ್ಭದಲ್ಲಿ 1200 ಮನೆಗಳನ್ನ ಕಟ್ಟಿಕೊಡುವುದರಲ್ಲಿ ಇವರು ನೇತೃತ್ವವನ್ನು ವಹಿಸಿದರು. ಅಷ್ಟೇ ಅಲ್ಲ, ಮೈಸೂರಿನ ರೂಪಾನಗರದಲ್ಲಿ ಸುಮಾರು 10 ಎಕರೆ ಪ್ರದೇಶದಲ್ಲಿ ಶ್ರೀ ಮಾತಾ ಅಮೃತಾನಂದಮಯಿ ಮಠದ ಆಸ್ಪತ್ರೆ ಚಟುವಟಿಕೆಗಳು ನಡೆಯುವುದಕ್ಕೆ ಇವರು ಕಾರಣಕರ್ತರಾಗಿದ್ದಾರೆ. ಮತ್ತೆ ಅಲ್ಲಿ ಅನೇಕ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರು ಸಿವಿಲ್ ವ್ಯಾಜ್ಯವನ್ನು ನಡೆಸುವವರು, ಜೊತೆಯಲ್ಲಿ ಜೂನಿಯರ್ ಲಾಯರ್ಗಳಿಗೆ ಜೀವನಕ್ಕೆ ಅನುಕೂಲ ಮಾಡಿಕೊಟ್ಟವರು, ಅವರು ಪ್ರವರ್ಧಮಾನಕ್ಕೆ ಬರುವುದಕ್ಕೆ ಸಹಾಯ ಮಾಡಿದವರು. ಎರಡನೇದು, ಅವರು ಸ್ವತಃ ಲೇಖಕರು. ನಿಮಗೆ ಆಶ್ಚರ್ಯ ಆಗ್ತದೆ, ಈಗ ಸುಮಾರು 1.5 ವರ್ಷ ಇರಬಹುದು, ಮೈಸೂರಿನ JSS ಕಾಲೇಜಿನಲ್ಲಿ ನಂಜನಗೂಡು ರೋಡಲ್ಲಿ ಅವರ ಅಗಸ್ತ್ಯ ಪುಸ್ತಕ ಬಿಡುಗಡೆ ಆಯಿತು. ಅವತ್ತು ನಾನು ಒಂದು 300-400 ಜನ ಸೇರ್ಬೋದು ಅಂತ ಅಂದ್ಕೊಂಡು ಹೋದ್ರೆ ಆ ಸಭಾಭವನೇ ಬಹಳ ದೊಡ್ಡದು, 1000ಕ್ಕಿಂತಲೂ ಹೆಚ್ಚು ಜನ ಕೂತ್ಕೊಳ್ಳುವಂತಹ ಜಾಗ. ಅಲ್ಲಿ ಕಿಕ್ಕಿರಿದ ಜನ ಇದ್ರು, ಸಾವಿರಾರು ಜನ ಸೇರಿದ್ರು. ಅಗಸ್ತ್ಯ ಪುಸ್ತಕ ಬಿಡುಗಡೆ ಆಯಿತು. ಆ ಅಗಸ್ತ್ಯ ಪುಸ್ತಕ ಬಹಳ ರೋಚಕವಾದ. ಈ ಕರ್ನಾಟಕದಲ್ಲಿ, ಕೆಲವು ಭಾರತದ ಇತರ ರಾಜ್ಯಗಳಲ್ಲಿ ಈ ಅಗಸ್ತ್ಯ ಮಹರ್ಷಿಯ ಹೆಜ್ಜೆ ಗುರುತು ಎಲ್ಲಿದೆ ಅನ್ನುವುದನ್ನ ಕಂಡು ಹಿಡಿದು ಅವುಗಳನ್ನ ದಾಖಲಿಸಿದ್ದಾರೆ. ಅವರು ಹೇಗೆ ಕಾವೇರಿ ನದಿಯ ದಡದಲ್ಲಿ ಇದ್ರು, ಇದಕ್ಕೆ ಬಹಳ ವಿಷಯಗಳು ಬರ್ತದೆ. ಆ ದಾಖಲೀಕರಣವನ್ನ ಅವರು ಮಾಡಿದ್ರು. ಅನೇಕ ದೇವಾಲಯಗಳು ಎಲ್ಲಿವೆ ಅನ್ನುವುದನ್ನ ಪತ್ತೆ ಹಚ್ಚಿದ್ರು. ಅಗಸ್ತ್ಯರನ್ನ, ಈಗ ಶಾಂಭಟ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಈ ಕೆಲಸವನ್ನ ಮೈ ಮೇಲೆ ಎಳೆದುಕೊಂಡು ಮಾಡುವ ಪ್ರವೃತ್ತಿ ಇರುವ, ಈ ಆವಾಹಿಸಿಕೊಂಡು ಮಾಡುವುದು ಅಂತ ಹೇಳ್ತೀವಲ್ಲ, ಆ ಜಾತಿಗೆ ಸೇರಿದವರು. ಈಗ ಅವರು ಕೆಲವು ವಿಡಿಯೋ ಮಾಡ್ತಾರೆ. ಆಗಾಗ ಸಮಾಜದಲ್ಲಿ ನಡೆಯುವಂತಹ ಅನಿಷ್ಟಗಳನ್ನ, ದುರ್ವ್ಯವಹಾರವನ್ನ, ಅನ್ಯಾಯವನ್ನ ಪ್ರತಿಭಟಿಸುವುದಕ್ಕೆ ಅವರು ಉಗ್ರ ಅವತಾರವನ್ನೇ ತಾಳ್ತಾರೆ. ಅವರಲ್ಲಿ ರೋಷ ಇರ್ತದೆ, ಆವೇಶ ಇರ್ತದೆ. ಯಾಕಾದ್ರೂ ಇವರು ಹೀಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಾಳಜಿಯನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಒಬ್ಬ ಭಾರತೀಯ, ಒಬ್ಬ ರಾಷ್ಟ್ರವಾದಿಯಾಗಿ ಅವರು ನಡೆದುಕೊಳ್ಳುವ ಕ್ರಮ ನಮಗೆಲ್ಲ ಮಾರ್ಗದರ್ಶಕವಾಗಿದೆ. ಮತ್ತೆ ದಾನಿಗಳು ಕೂಡ ಹೌದು. ಅವರು ಇವತ್ತು ನಮ್ಮ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದು ನಮಗೆ ಎಲ್ಲಿಲ್ಲದ ಹರ್ಷವನ್ನ ತಂದಿದೆ. ಅವರಿಗೆ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತೇನೆ. ಇಷ್ಟು ಅಲ್ಲದೇನೆ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರುವುದು ಒಂದಿಗೆ. ಇವತ್ತು ಪ್ರೊಫೆಸರ್ ಎಸ್ ರಾಮಪ್ರಸಾದ್ ಬರಬೇಕಿತ್ತು, ಅವ್ರು ಬಂದಿಲ್ಲ. ಅವರು ನಮಗೆ ಒಂದು ಅಧಿಕ ಮೊತ್ತದ ಧನ ಸಹಾಯವನ್ನು ಕೂಡ ಮಾಡಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೇನೆ. ಆಮೇಲೆ ಶ್ರೋತೃಗಳು, ಮುಖ್ಯ ಅತಿಥಿಗಳು ವೇದಿಕೆಯಲ್ಲಿದ್ದಾರೆ. ನಮಗೆ ಶ್ರೋತೃಗಳು ಬಹಳ ಮುಖ್ಯ. ಒಂದು ಸಮಾರಂಭ ಯಶಸ್ವಿಯಾಗುವುದಕ್ಕೆ ಶ್ರೋತೃಗಳು ಬರಬೇಕು. ಅವರನ್ನ ಪ್ರೇಕ್ಷಕ ಅಂತ ಹೇಳಿ ಅಥವಾ ವೀಕ್ಷಕ ಅಂತ ಹೇಳಿ ಅವರಿಗೆ ಘನವಾದಂತಹ ಸ್ಥಾನ ಇದೆ. ಸಂಸ್ಕೃತ ನಾಟಕಗಳಲ್ಲಿ ಸೂತ್ರಧಾರ ಮೊದಲಿಗೆ ಬಂದು ಆರ್ಯ ಮಿಶ್ರಾನ ವಿಜ್ಞಾಪಯಾಮಿ ಅಂತ ಹೇಳ್ತಾರೆ. ಬಹಳ ಮಂದಿಗೆ ಆರ್ಯ ಮಿಶ್ರ ಅಂದ್ರೆ ಏನು ಅಂತ ಗೊತ್ತಾಗುವುದಿಲ್ಲ. ಆರ್ಯರು ಅಂದ್ರೆ ಸಂಸ್ಕೃತ ವಿದ್ವಾಂಸರು ಅಂತ ಅರ್ಥ, ಸಜ್ಜನರು, ಸುಶಿಕ್ಷಿತರು ಅಂತ ಅರ್ಥ. ಆರ್ಯ ಮಿಶ್ರರನ್ನ ವಿನಂತಿಸಿಕೊಳ್ತೇನೆ ಅಂದ್ರೆ ಅವರಿಗೆ ಹೊಣೆಗಾರಿಕೆ ಇದೆ, ಕೇಳುವುದನ್ನ ಅರಗಿಸಿಕೊಳ್ಳುವ ಶಕ್ತಿ ಇದೆ, ಅನಲೈಸ್ ಮಾಡುವ ಸಾಮರ್ಥ್ಯ ಇದೆ, ಸೂಕ್ಷ್ಮವಾಗಿ ಗಮನಿಸುವ ಸಾಮರ್ಥ್ಯ ಎಲ್ಲ ಇದೆ. ಅಂತಹ ಶ್ರೋತೃಗಳು ನಮ್ಮ ಹಿಂದಿನ ಸನಾತನ ಸಭೆಗೆ ಮತ್ತೆ ಇವತ್ತಿನ ಪ್ರಿಯದರ್ಶನ ಸಾಂಸ್ಕೃತಿಕ ಸಭೆಗೆ ಒದಗಿ ಬಂದಿರುವುದು ನಮಗೆಲ್ಲ ಬಹಳ ಹರ್ಷವನ್ನ ತಂದಿದೆ. ಪ್ರೇಕ್ಷಕ ಅನ್ನುವ ಪದವೇ ಪ್ರ ಉಪಸರ್ಗ ಧಾತುವಿನಿಂದ, ಪ್ರ ಉಪಸರ್ಗದ ಮೂಲಕ
ಅದು ಪ್ರೇಕ್ಷಕ ಅನ್ನುವ ಪದ ಹುಟ್ಕೊಂಡಿದೆ. ಈಕ್ಷು ಧಾತುವಿಗೆ ಪ್ರ ಉಪಸರ್ಗ ಸೇರಿದೆ. ಪ್ರೇಕ್ಷಕ ಅಂದ್ರೆ ಚೆನ್ನಾಗಿ ದಿಟ್ಟಿಸಿ ನೋಡುವವನು, ವಿಶ್ಲೇಷಿಸುವವನು, ಹೃದ್ಗತ ಮಾಡಿಕೊಳ್ಳುವವನು ಅಂತ ಅರ್ಥ. ನಮ್ಮಲ್ಲಿ ವೇದದಲ್ಲಿ ಒಂದು ಮಾತಿದೆ, ಕರ್ಣಾಭ್ಯಾಂ ಭೂರಿ ವಿಶ್ರುವಂ ಅಂತ. ಕಿವಿಗಳಿಂದ ಬಹಳ ಕೇಳಬೇಕು ಅಂತ ಅರ್ಥ. ಕಿವಿಗಳಿಂದ ಬಹಳ ಕೇಳಬೇಕು ಅನ್ನೋದು ಉಪನಿಷತ್ ವಾಕ್ಯ. ಏನನ್ನು ಕೇಳಬೇಕು ಅಂದ್ರೆ ಇಂತಹ ಸದ್ಗ್ರಂಥಗಳನ್ನ, ಅವುಗಳ ಪ್ರವಚನವನ್ನ ಕೇಳಬೇಕು ಅನ್ನೋ ಅರ್ಥದಲ್ಲಿದೆ. ಅಂತಹ ಶ್ರೋತೃಗಳು ನೀವು ಇಲ್ಲಿ ಒದಗಿ ಬಂದದ್ದು ನಮಗೆಲ್ಲ ತುಂಬಾ ಹರ್ಷವನ್ನ ತಂದಿದೆ. ನಿಮಗೆ ನಾನು ಹೃದಯಪೂರ್ವಕ ಸ್ವಾಗತವನ್ನ ಅಭಿವ್ಯಕ್ತಿಸ್ತೇನೆ. ಹಾಗೆಯೇ ಈ ಹೊತ್ತಿನ ಈ ಕಾರ್ಯಕ್ರಮದ ನಿರ್ವಾಹ ಮಾಡಬೇಕು ಅಂತ ಹೇಳಿ ನನ್ನ ಕ್ಲಾಸ್ಮೇಟು ಕೂಡ ಹೌದು, ಮತ್ತೆ ಆತ್ಮೀಯ ಸ್ನೇಹಿತರು ಕೂಡ ಹೌದು. ಅವರು ವೆಂಕಟರಮಣ ಭಟ್ಟ ಮಣದೂರು. ಅವರು ಇಲ್ಲಿ ಶಾರದಾ ವಿಲಾಸ ಹೈಸ್ಕೂಲಲ್ಲಿ ಸಂಸ್ಕೃತ ಅಧ್ಯಾಪಕರಾಗಿ ಕೆಲಸ ಮಾಡಿ ನಿವೃತ್ತರಾಗಿ ಈಗ ಅಲ್ಲಿಯ ಆಡಳಿತ ಮಂಡಳಿಯಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪರೋಪಕಾರಿಗಳು, ಸ್ನೇಹಶೀಲರು, ಸಮಯಕ್ಕೆ ಸರಿಯಾಗಿ ಬಂದು ಕಾರ್ಯವನ್ನ ಯಶಸ್ವಿಗೊಳಿಸುವವರು. ಅಂತವರು ನಮಗೆ ಒದಗಿ ಬಂದದ್ದು ನನಗೆ ಎಲ್ಲಿಲ್ಲದ ಸಂತೋಷವನ್ನ ತಂದಿದೆ. ಅವರಿಗೆ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತೇನೆ. ಹಾಗೆಯೇ ನನ್ನ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತ ನನ್ನ ಮಡದಿ ಗೀತಾ ಎಂ ಹೆಗಡೆ, ಅವರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತೇನೆ. ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರಿ ನಾನು ಈಗ ಕಾರ್ಯಕ್ರಮ ನಿರ್ವಹಣೆ ಮಾಡುವ ವೆಂಕಟರಮಣ ಭಟ್ರಿಗೆ ಈ ವೇದಿಕೆಯನ್ನು ಕೊಡ್ತೇನೆ. ಈಗ ಉದ್ಘಾಟಕರ ನುಡಿ ಶ್ರೀಯುತ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಅವರು ಸಭೆಯನ್ನು ಉದ್ದೇಶಿಸಿ 4 ಮಾತುಗಳನ್ನು ಆಡಬೇಕೆಂದು ಕೇಳಿಕೊಡ್ತೇವೆ. ಎಲ್ಲ ನಾವು ಮೈಸೂರಿನ ಜನತೆ ಈಗ 2 ದಿವಸಗಳ ಹಿಂದೆ ಏನು ಅಯೋಧ್ಯ ಶ್ರೀ ರಾಮಚಂದ್ರ ದೇವಾಲಯದ 2ನೇ ವರ್ಷದ ಪುನರುತ್ಥಾನ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು, ಜೀರ್ಣೋದ್ಧಾರ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು, ಅಂತಹ ಒಂದು ಮಹೋತ್ಸವನ್ನ ಮೈಸೂರಿನಲ್ಲೂ ನಾವೆಲ್ಲ ಜರುಗಿಸಿದ್ವು. ನಾವು ಕಾರಣನೂ ಇದೆ. ಏನು ಖ್ಯಾತ ಶಿಲ್ಪಿ ಯೋಗಿರಾಜರವರು ನಮ್ಮ ಮೈಸೂರಿನವರೇ, ಅವರ ಒಂದು ಹಸ್ತ ಕೌಶಲ್ಯದಿಂದ, ಹಸ್ತ ನೈಪುಣ್ಯತೆಯಿಂದ ಸುಂದರವಾಗಿ ಮೂಡಿ ಬಂದಂತಹ ಬಾಲ ರಾಮರ ದೇವಸ್ಥಾನ ದೇವಾಲಯ ಅಯೋಧ್ಯೆಯಲ್ಲಿ ಅದ್ಭುತವಾಗಿ ಮೂಡಿ ಬಂದಿರೋದು ಎಲ್ರಿಗೂ ದೇಶ ವಿದೇಶಗಳಲ್ಲಿ ಎಲ್ರಿಗೂ ಸಂತಸ ತಂದಿರುವಂತಹ ವಿಷಯನೇ. ಇಂತಹ ಬಾಲ ರಾಮರ ಪಾದ ಪದ್ಮಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ಅರ್ಪಿಸಿದೆ. ವೇದಿಕೆಯಲ್ಲಿರುವಂಥವರು ಶ್ರೀ ವಕೀಲರಾದಂತಹ ಶ್ಯಾಮ್ ಭಟ್ರು, ನಾವೆಲ್ಲ ತುಂಬಾ ಹಲವಾರು ವರ್ಷಗಳಿಂದ ಅವರ ಒಂದು ಪ್ರಗಲ್ಭಿತ ವಾಕ್ಚಾತುರ್ಯ, ವಾಗ್ಮಿತ್ವ ಎಲ್ಲವನ್ನೂ ಬಲ್ಲವರಾಗಿತ್ತು. ಖ್ಯಾತ ನ್ಯಾಯವಾದಿಗಳು ಹೌದು, ಜೊತೆಗೆ ಧರ್ಮ ಸಂಪನ್ನ ಮನಸ್ಸಿರುವಂಥವ್ರು. ಬಹುಶಃ ನಮ್ಮ ಮೈಸೂರಿನಲ್ಲಿ ಹಿಂದೆ ಎಲ್ಲ ಇದ್ರು ಬಹಳ ದೊಡ್ಡ ದೊಡ್ಡವರು, ಶ್ರೀನಿವಾಸ ಆಚಾರ್ಯ ಇರ್ಬೋದು, ಸಂಪತೇಂಗಾರ್ ಇರ್ಬೋದು, ಇಂತಹ ಪೇಟ ಕಚ್ಚೆ ಹಾಕೊಂಡು ಕೋರ್ಟು ಅಟೆಂಡ್ ಮಾಡಿ ಧರ್ಮವಾಗಿ ನಡೆದಂತಹ ವಕೀಲ ಪರಂಪರೆಯನ್ನ ಮುಂದುವರ್ಸ್ಕೊಂಡ್ಬರ್ತಿರೋರು ನಮ್ಮ ಶ್ಯಾಮ್ ಭಟ್ರು. ಅವ್ರಿಗೆ ಸಾದರ ಪ್ರಣಾಮಗಳನ್ನ ಅರ್ಪಿಸ್ತಾ, ಹಾಗೆ ಇವತ್ತು ಈ ಸಮಾರಂಭದ ಕಾರಣೀಭೂತರು ವಿದ್ವಾನ್ ಗಾನ ಭಟ್ರು, ಬಹಳ ಖ್ಯಾತ ವಾಗ್ಮಿಗಳು, ಜೊತೆಗೆ ವಿದ್ವಾಂಸರು ಕೂಡ. ಸಂಸ್ಕೃತ ಈಗಾಗಲೇ ಅವ್ರು ಹೇಳಿದಾಗೆ ಅವರ ಅಧ್ಯಯನ, ಸಂಸ್ಕೃತ ಅಧ್ಯಯನ ಕಾಲದಲ್ಲಿ ನನಗೆ ಪರಿಚಯ ಆದಂಥವ್ರು. ಆಗ್ಲೇ ಅವರು ಬಹಳ ದೊಡ್ಡ ಒಂದು ಹೆಸರು ಮಾಡಿದಂಥವ್ರು. ಅವರ ಬರವಣಿಗೆ ರಾಜ್ಯ ಮಟ್ಟದ ಪತ್ರಿಕೆಗಳು ಬರ್ತಾ ಇತ್ತು. ಭಾಷಾ ವಿಷಯ ಇರ್ಬೋದು, ಸಂಸ್ಕೃತದ ವಿಷಯ ಇರ್ಬೋದು, ಕಲೆ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಎಲ್ಲದರಲ್ಲೂ ಬಹಳ ಅಗ್ರ ಲೇಖನಗಳು, ಪ್ರೌಢಿಮೆ ಲೇಖನಗಳು ಬರ್ತಾ ಇತ್ತಿದ್ದನ್ನ ನಾವು ಬಹಳ ಆಸಕ್ತಿಯಿಂದ ಓದ್ತಾ ಇದ್ವು. ಅಷ್ಟು ವಿಚಾರ ಇರ್ತಿತ್ತು ಅವರ ಲೇಖನಗಳಲ್ಲಿ. ಆಗ್ಲೇ ಗಮನಿಸಿದ್ದು ಅವರ ಸಾಹಿತ್ಯ ಕ್ಷೇತ್ರ ಎಷ್ಟು ವಿಪುಲವಾಗಿ
ಬೆಳೆಸ್ಕೊಂಡಿದ್ದಾರೆ, ಕಲೆ ಬಗ್ಗೆ ಎಷ್ಟು ಅವರು ಜ್ಞಾನ ಪರಿಣಿತಿ ಹೊಂದಿದ್ದಾರೆ ಅಂತ ಹೇಳಿ ನಾವು ಆಗ್ಲೇ ಅವರ ಕಾಲೇಜು ದಿವಸಗಳಲ್ಲಿ ಮಹಾರಾಜ ಕಾಲೇಜಲ್ಲಿ ಅವರು ಅಭ್ಯಾಸ ಮಾಡಿದವರು, ಹಾಗೆ ಸಂಸ್ಕೃತ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದಂಥವ್ರು ಆಗ್ಲೇ ಗಮನಿಸಿದ್ದು ನಾವು. ಅವರು ಇವತ್ತು ನಮ್ಮನ್ನ ಬರಮಾಡ್ಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಅನೇಕ ಬಾರಿ ಅವರೇ ಹೇಳಿದಾಗೆ ಪ್ರಾಸ್ತಾವಿಕದಲ್ಲಿ ಅನೇಕ ಅವರ ಈ ರಾಮಾಯಣ ಪ್ರವಚನಗಳನ್ನ ತುಂಬಾ ಕುತೂಹಲದಿಂದ ನಾವೆಲ್ಲ ಆಸಕ್ತಿಯಿಂದ ಆಲಿಸಿದ್ದೇವೆ. ಇವತ್ತು ಅವರಿಗೆ ಸಹಿತ ನಾನು ಅಭಿನಂದನೆಗಳನ್ನ ತಿಳಿಸ್ದೆ. ಹಾಗೆ ನೆರೆದಿರುವಂತಹ ಎಲ್ಲ ಭಕ್ತರು ಅಂತಲೇ ಹೇಳಬೇಕಾಗುತ್ತೆ. ಯಾಕಂದ್ರೆ ಆ ರಾಮಾಯಣದ ಆಕರ್ಷಣೆಯಿಂದ ಬಂದಂಥವ್ರು ತಾವು. ತಮಗೆ ಎಲ್ರಿಗೂ ನನ್ನ ಸಾದರ ಗೌರವಗಳನ್ನ ಅರ್ಪಿಸ್ತೀನಿ. ನಾನು ಈಗಾಗಲೇ ಹೇಳಿದಾಗೆ ಮೈಸೂರು ಏನೋ ಒಂದು ವಿಶೇಷವಾದ ಶಕ್ತಿ ಈ ನೆಲದಲ್ಲಿ ಇರುವಂಥದ್ದು. ಯಾಕಂದ್ರೆ ನಮ್ಮನ್ನ ಆಳಿದ ಮಹಾರಾಜರುಗಳು ಅಂತಹ ಕಲೆ, ಸಂಸ್ಕೃತಿ, ಭಾಷೆ ಎಲ್ಲದಕ್ಕೂ ಒಂದು ಭೂಮಿಕೆ ಒದಗಿಸಿದಂತಹ ಎಲ್ಲ ಆಳಿದ ನಮ್ಮ ಮಹಾರಾಜರುಗಳು. ಕಲೆ ಇರಬಹುದು, ಸಂಸ್ಕೃತಿ, ಭಾಷೆ ಎಲ್ಲ ವಿಷಯದಲ್ಲೂ ಅವರು ಪ್ರೋತ್ಸಾಹ ಕೊಟ್ಟು ಸರ್ವತೋಮುಖ ಬೆಳವಣಿಗೆಗೆ ಕಾರಣೀಕರ್ತರಾದಂಥವ್ರು. ಕಲೆ ತಗೊಂಡ್ರೆ, ಸಂಗೀತ ತಗೊಂಡ್ರೆ ಎಂತೆಂತಹ ವಾಗ್ಗೇಯಕಾರರುಗಳು, ಈ ಸಭಾಭವನದ ಹೆಸರಿನ ವಾಸ್ತವಾಚಾರ್ಯ ಅಂಥವ್ರನ್ನ ಬೆಳೆಸಿದಂಥವ್ರು. ನೃತ್ಯ ಆ ಶೈಲಿನೇ ವೆಂಕಟಲಕ್ಷ್ಮ ಶೈಲಿ, ನಾಗರತ್ನಮ್ಮ ಶೈಲಿ, ಜಟ್ಟಿ ತಾಯಮ್ಮ ಶೈಲಿ ಅಂತ ಹೇಳಿ ಬಹಳ ಖ್ಯಾತಿ ಇಡೀ ನಾಡಿನಾದ್ಯಂತ. ಹಾಗೆ ಮೈಸೂರು ಬನಿ ಅಂತ ಹೇಳಿ ಏನು ಸಂಗೀತದಲ್ಲಿ ಇರುವಂಥದ್ದು. ಮತ್ತೆ ಅನೇಕ ವಿದ್ವಾಂಸರುಗಳು ಆಗಿನ ಸಂಸ್ಕೃತ ಕಾಲೇಜು ಪ್ರಾರಂಭ ಮಾಡೋದ್ರಿಂದ ಹಿಡಿದು ಅನೇಕ ವಿದ್ವಾಂಸರನ್ನ ಬರಮಾಡ್ಕೊಂಡು ಮೈಸೂರಿಗೆ ಸಂಸ್ಕೃತ ಭಾಷೆಯನ್ನ ಪೋಷಿಸಿದವರು, ಕಲೆಯನ್ನ ಪೋಷಿಸಿದವರು, ಬಹಳ ಮಟ್ಟಿಗೆ ಕಾರಣೀಭೂತರಾದಂಥವ್ರು ನಮ್ಮ ಆಳಿದ ಮಹಾರಾಜರುಗಳು. ಜೊತೆಗೆ ಆಗ ಏನು ಹೊರಗಡೆಯಿಂದನೂ ಸಹಿತ ಉತ್ತರ ಭಾರತದಿಂದ ಹಿಂದೂಸ್ತಾನಿ ಸಂಗೀತಕ್ಕೂ ಸಹಿತ ನಮ್ಮ ಮೈಸೂರನ್ನ ಆಶ್ರಯಿಸಿ ಬಂದವ್ರಿಗೂ ಆಶ್ರಯ ನೀಡಿದಂಥವ್ರು. ಹಾಗೆ ಕರ್ನಾಟಕದಲ್ಲೇ ನಮ್ಮ ಏನು ಮಲೆನಾಡಿಂದ ಬಂದಂತಹ ಕುವೆಂಪು ಅವರು ಇರ್ಬೋದು, ಹಾಗೆ ಹಮನಾಯಕರು, ಅನಂತಮೂರ್ತಿಗಳು ಅವರೆಲ್ಲ ಮಲೆನಾಡಿಂದ ಬಂದವರು. ದಕ್ಷಿಣ ಕನ್ನಡದಿಂದ SV ಪರಮೇಶ್ವರ್ ಭಟ್ರು ಅವರಿರ್ಬೋದು, ಹಾಗೆ ಉತ್ತರ ಕರ್ನಾಟಕದಿಂದ ಯಕ್ಷಗಾನ ಕಲೆ ಸಂಸ್ಕೃತಕ್ಕೆ ಬಂದವರು ಇರಬಹುದು. ಅದ್ರಲ್ಲಿ ನಮ್ಮ ಗಾನ ಭಟ್ರು ಸೇರಿದ್ದಾರೆ. ಹಾಗೆ ಶಾಂಭಟ್ರು, ನಮ್ಮ ಹುಡುಗರು ಶಾಂಭಟ್ರು ಸಹಿತ ಅದ್ರಲ್ಲಿ ಸೇರಿದ್ದಾರೆ. ಎಲ್ಲರೂ ಮೈಸೂರನ್ನ ಕಾರ್ಯಕ್ಷೇತ್ರ ಮಾಡಿಕೊಂಡು, ಯಾಕಂದ್ರೆ ಹದವಾದ ಭೂಮಿಕೆ ಅವರೆಲ್ರಿಗೂ ಅವರ ಕಾಯಕ ಕ್ಷೇತ್ರವನ್ನಾಗಿ ಮಾಡಿಕೊಂಡು ಬೆಳೆದಿರುವಂಥದ್ದು ತುಂಬಾ ನಮ್ಗೆ ಮೈಸೂರಿನವ್ರಿಗೆ ತುಂಬಾ ಸಂತಸ ತರುತ್ತೆ. ಯಾಕಂದ್ರೆ ಆ ರೀತಿಯ ಒಂದು ಒಳ್ಳೆ ವೇದಿಕೆನೇ ಮೈಸೂರು ಆಗ್ಬಿಟ್ಟಿದೆ ಕಲೆಗೆ, ಸಂಸ್ಕೃತಿಗೆ, ಭಾಷೆಗೆ ಅಂತ ಹೇಳಿ ನನಗಾದ್ರು ಅನ್ಸುವಂಥದ್ದು. ನಂತರ ಇನ್ನು ನನಗೆ ಒಂದು ಜ್ಞಾಪಕಕ್ಕೆ ಬರುತ್ತೆ, ನಮ್ಮ ಏನು ಅವರು ನಾರಾಯಣಾಚಾರ್ಯರು ಹೇಗೆ ಅವರ ಒಂದು ವಾಕ್ ನಿಂದಾಗಿ ಈ ನಮ್ಮ ಎರಡು ಮಹಾಕಾವ್ಯಗಳು ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಅದನ್ನ ಮೈಸೂರಿಗರಿಗೆ ಆ ಸವಿಯನ್ನ ಉಣ ಬಡಿಸಿದ್ದಾರೆ. ಅದು ಇವತ್ತು ನಮ್ಗೆ ಹೆಸರಾಗಿರುವಂಥದ್ದು. ಅವರ ಉತ್ತರಾಧಿಕಾರಿನೇ ನಮ್ಮ ಗಾನ ಭಟ್ರು ಅಂತ ನನಗಾದ್ರು ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ನಾವು ಇದೇ ವೇದಿಕೆಯಲ್ಲಿ ಸರ್ ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಇದ್ದಾಗ ಇದೇ ತರ ಸನಾತನ ವೇದಿಕೆ ವತಿಯಿಂದಲೇ ಇಲ್ಲಿ ಕಾರ್ಯಕ್ರಮ ಮಾಡಿಸಿದಾಗ ಅವತ್ತು ಯಡಿಯೂರಪ್ಪನವ್ರಿಗೆ ನಾರಾಯಣಾಚಾರ್ಯ ಹೇಳಿದ್ರು, ಮುಖ್ಯಮಂತ್ರಿಗಳೇ ನೀವು ಇವತ್ತು ಬೇಡ, ಇವತ್ತು ನೀವು ಇನ್ನು ಅದೇ ರಾತ್ರಿ ಆಗಿತ್ತು, ಸುಮಾರು 9 ಗಂಟೆ ಆಗೋಗ್ಬಿಟ್ಟಿಲ್ಲ, 9-9:30. ನಾಳೆ ಬೆಳಿಗ್ಗೆ ನೀವು 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ದೇವಪಾರ್ತಿ ಅವರೋಡು ಮನೆಗೆ ಬನ್ನಿ, ನಿಮಗೆ ರಾಮ ರಹಸ್ಯ, ರಾಜನೀತಿ ಹೇಗೆ ಇತ್ತು ರಾಮಾಯಣದಲ್ಲಿ, ಹೇಗೆ ಶ್ರೀರಾಮರು ರಾಮಚಂದ್ರರು ಅತ್ಲಾಗೆ ತಂದೆಯ ವಾಕ್ಯ ಪರಿಪಾಲಿಸಿ ಇತ್ಲಾಗೆ ಹೆಂಡತಿಯ ಏನು ಸೀತಾ ಮಾತೆಯನ್ನೂ ಸಹಿತ ಕಾಡಿಗೆ ಬರೋ ತರ, ವನವಾಸದ ಬರೋ ತರ, ಮುಂದೆ ಪಟ್ಟಾಭಿಷೇಕನಾಗಿದ್ದು, ಇದೆಲ್ಲ ರಹಸ್ಯಗಳು, ರಾಜಕೀಯ ರಾಜನೀತಿಯ ರಹಸ್ಯಗಳು ಇರ್ತವೆ. ಅದೆಲ್ಲ ನಿಮ್ಗೆ ಸ್ವಲ್ಪ ಹೇಳ್ಬೇಕು ಅಂತಿದ್ದೀನಿ, ಬೆಳಿಗ್ಗೆ ಬನ್ನಿ ಅಂತ ಹೇಳಿದ್ರು. ಬೆಳಿಗ್ಗೆ ನಾವೆಲ್ಲ ಹೋದ್ರು 4 ಗಂಟೆಗೆ. ಇಲ್ಲಿ ಯಾವ್ದೋ ಹೋಟ್ಲಲ್ಲಿ ಅವ್ರಿಗೆ ಕೊಡಿದ್ರು. ಯಡಿಯೂರಪ್ಪನವ್ರು ಬಂದ್ರು ಮನೆಗೆ. ಬಂದು ಅವರೇ 1 ಗಂಟೆ ಸಪರೇಟ್ ಆಗಿ ಒಂದು ಕೊಠಡಿಯಲ್ಲಿ ನಾರಾಯಣಾಚಾರ್ಯ ಕರ್ಕೊಂಡು ಹೋಗಿ ಅದ್ಭುತವಾಗಿ ಅವ್ರಿಗೆ ರಾಜನೀತಿ ಬೋಧಿಸಿದ್ರು ಅಂತ ನಮ್ಗೆ ಯಡಿಯೂರಪ್ಪನವ್ರು ಆಮೇಲೆ ಹೇಳಿದ್ರು. ನೋಡಿ ಎಷ್ಟರ ಮಟ್ಟಿಗೆ ಕೆಲವೆಲ್ಲ ನಾವು ಆಡಳಿತ ನಡೆಸ್ತೀವಿ ಅಂದ್ರೆ ನಮ್ಗೆ ತಿಳಿಯೋದಿಲ್ಲ. ನಮ್ಮ ಸನಾತನ ಧರ್ಮದ ಕೆಲವು ಈ ರಾಜನೀತಿಯ ರಹಸ್ಯಗಳನ್ನ ಇವತ್ತು ನಮ್ಗೆ ನಾರಾಯಣಾಚಾರ್ಯ ಹೇಳಿದ್ರು ಅಂತ ಹೇಳಿ ತುಂಬಾ ಕೊಂಡಾಡಿದ್ರು ಆವತ್ತಿನ ದಿವಸಗಳಲ್ಲಿ ಯಡಿಯೂರಪ್ಪನವರು. ಹಾಗೆ ಈ ಮಹಾಕಾವ್ಯಗಳು ನೋಡಿ, ಅದು ಇವತ್ತಿಗೂ ಹಚ್ಚ ಹಸಿರಾಗಿ ನವೋನ್ಮೇಷ ಶಾಲಿನಿ ಅಂತ ಹೇಳಿ ನಿತ್ಯ ಹರಿದ್ವರ್ಣವಾಗೇ ಇವತ್ತು ಉಳ್ಕೊಂಡಿರುವಂಥದ್ದು ಈ 2 ಮಹಾ ಕಾವ್ಯಗಳು, ರಾಮಾಯಣ, ಮಹಾಭಾರತ. ರಾಮಾಯಣ ಹೇಗೆ ಮನುಷ್ಯ
ಬದುಕಬೇಕು ಅನ್ನೋ ಒಂದು ಪಾಠ ಆದ್ರೆ ಆ ಯಾದವಿ ಕಲಹದ ಈ ಮಹಾಭಾರತ ಅದರಲ್ಲಿ ಸ್ವತಃ ವ್ಯಾಸರೇ ಪಾತ್ರ ವಹಿಸ್ತಾರೆ. ಇನ್ನೆಲ್ಲ ಕಾವ್ಯಗಳಲ್ಲೂ ಬಹುಶಃ ಆ ರೀತಿ ವಿಶೇಷವಾದ ಎಲ್ಲೂ ಇಲ್ಲ. ಕಾವ್ಯ ಬರೀತಾರೆ, ಅದ್ರಲ್ಲಿ ಅವರ ಪಾತ್ರ ಇರಲ್ಲ. ಆದ್ರೆ ಇದರಲ್ಲಿ ಮಹಾಭಾರತದಲ್ಲಿ ಅವರು ಸ್ವತಃ ಭಾಗವಹಿಸ್ತಾರೆ. ವ್ಯಾಸರಾಗಿ ಹೇಗೆ ಪ್ರವೇಶದ ಒಂದು ಇದರಾಗಿ ಕುಟುಂಬ ವ್ಯವಸ್ಥೆಯಲ್ಲಿ ಹೇಗೆ ಆಯ್ತು ಅಂತ ಹೇಳಿ ಸ್ವತಃ ಭಾಗವಹಿಸುವ ಕಾವ್ಯ ಆ ಮಹಾಭಾರತ, ನಂತರ ಭಾಗವತ ರಚನೆ ಮಾಡಿರುವಂತದ್ದು. ಈ ಎರಡೂ ಮಹಾಕಾವ್ಯಗಳು ನಮ್ಮ ಭಾರತೀಯರಿಗೆ ನಿತ್ಯ ಹರಿದ್ವರ್ಣ. ಇವತ್ತು ಓದ್ತಾ ಇದ್ರೆ ತಿರ್ಗ ನಾಳೆನೂ ಓದೋಣ ಅನ್ಸುತ್ತೆ. ಅದೇ ನಾವು ಕನ್ನಡ ಓದಿದ್ರೆ ಇನ್ನೊಂದು ನಮ್ಗೆ ಏನೋ ವಿಶೇಷವಾದ ದರ್ಶನ ನೀಡುತ್ತೆ. ಅದರಿಂದಾಗಿ ಎಷ್ಟೋ ರಾಮಾಯಣಗಳು ಬಂದ್ ಆಗೋಗ್ಬಿಟ್ಟಿದೆ ನಮ್ಮಲ್ಲಿ. ಈ ರಾಮಾಯಣ ಅಂತರನ್ನು ಸಹಿತ ಒಂದ್ ರೀತಿ ಭಾಷೆಗಳಿದ್ದ ಹಾಗೆ ಕುವೆಂಪುರವರು ಅದಕ್ಕೆ ಅವರೇ ರಾಮಾಯಣ ದರ್ಶನಂ ಅಂತ ಹೇಳಿ, ರಾಮಾಯಣ ಬರೀಲಿಲ್ಲ, ರಾಮಾಯಣ ದರ್ಶನಂ ಅದೊಂದು ರೀತಿ ಭಾಷೆ. ಅವರವ್ರಿಗೆ ತಿಳುವಳಿಕೆನಲ್ಲಿ ಆ ಭಾಷೆಗಳನ್ನು ಬರೆದಾಗೆ ಅವರು ಬರೆದಂಥದ್ದು ಇವತ್ತಿಗೂ ಬರ್ತಾನೆ ಇದೆ. ಹೇಗೆ ವಿಚಾರವಾದಿ ಅವ್ರುಗಳು ಬರಿಬಹುದು, ಬೇರೆ ರೀತಿಯಲ್ಲಿ ಏನೇ ಬರೆದ್ರು ರಾಮಾಯಣ ಒಂದು ಗಟ್ಟಿ ಕಾಳಾದ್ರಿಂದ ಇವತ್ತಿಗೂ ಆ ಜಳ್ಳಿನ ರೀತಿ ತೂರ್ಕೊಂಡು ಹೋಗದೆ ಗಟ್ಟಿ ಕಾಳಾಗಿ ಇವತ್ತು ಉಳಿದಿರುವಂತದ್ದು ಈ ಎರಡು ಮಹಾಕಾವ್ಯಗಳು. ಒಂದೊಂದ್ಸರಿ ಹೋಗ್ತಿದ್ರು ಒಂದು ದರ್ಶನ, ಒಂದು ರೀತಿಯ ವಿನೂತನ ಹೊಳಹು, ಅದರಲ್ಲಿ ಬೆಳಕು ಕಾಣ್ತೇವೆ ನಾವು, ದರ್ಶನ ಕಾಣ್ತೇವೆ. ಅದರಿಂದಲೇ ಸತ್ವಯುತವಾಗಿ ಸಾವಿರಾರು ವರ್ಷಗಳು ಕಳೆದ್ರು ಇವತ್ತು ಆನಂದದಿಂದ ಓದ್ತೀವಿ. ಇವತ್ತು ಓದಿದ್ದೆ ನಾಳೆನೂ ಓದ್ತೀವಿ. ಏನೋ ಒಂದು ಆನಂದ, ಇನ್ನೊಂದು ಏನೋ ವಿಶೇಷವಾದ ಒಂದು ಸ್ವಾರಸ್ಯ ಅದ್ರಲ್ಲಿ ಅಡಗಿರುತ್ತೆ. ದರ್ಶನ ನಮ್ಗೆ ಹೊಳೆಯುತ್ತೆ. ಅಂತಹ ಮಹಾನ್ ಚುಂಬಕ ಶಕ್ತಿ ಇರುವಂತಹ ಎರಡು ಕಾವ್ಯಗಳು ಯಾವತ್ತೂ ನಾವು ಮನನ ಮಾಡ್ಕೊಳ್ಬೇಕು ಭಾರತೀಯರು ಅಂತ ನನಗಾದ್ರೂ ಅನ್ಸುತ್ತೆ. ಆ ಸಂದರ್ಭದಲ್ಲಿ ನಮ್ಮ ನಾರಾಯಣಾಚಾರ್ಯ ಅವರು ತುಂಬಾ ಅದ್ರ ಬಗ್ಗೆ ಕಾಳಜಿ ವಹಿಸಿ ನಮ್ಮ ಮೈಸೂರಿಗೆ ಉಣಬಡಿಸ್ತಾ ಇದ್ರು. ನಂತರದಲ್ಲಿ ಹೇಳಿದಾಗೆ ಜ್ಞಾನ ಭಟ್ರು ಸ್ವಲ್ಪ ಅಂತರ ಆಯ್ತು. ಬೇಕಾದಷ್ಟು ಈ ಬೆಂಗಳೂರಿನಲ್ಲೂ ನಮ್ಮ ಪಾವಗಡ ಪ್ರಕಾಶ್ ರಾಯರು ಅವರು ಸಹಿತ ಆ ರೀತಿ ನಡೆಸ್ತಾ ಇರ್ತಾರೆ. ಮೈಸೂರಲ್ಲೂ ಒಂದು ಮಾಡ್ಬೇಕು ಅಂತ ಹೇಳಿದ್ರು ನನ್ನ ಹತ್ರ. ಹಾಗೆ ಗಾನ ಭಟ್ರು ಈ ಒಂದು ಆ ಕಾವ್ಯ ರಸವನ್ನ, ಆ ಕಾವ್ಯ ರಸಾಯನವನ್ನ ನಮ್ಗೆಲ್ರಿಗೂ ಬಹಳ ಚೆನ್ನಾಗಿ ಆಸಕ್ತಿದಾಯಕವಾಗಿ ನಮ್ಗೆ ಉಣಬಡಿಸ್ತಾರೆ. ಅದು ತಾವೇ ಹಿಂದೆನೂ ಕೇಳಿದಿರಿ, ಮುಂದಿನ ದಿವಸಗಳು ನಾವು ನೋಡ್ತೀವಿ. ಆದ್ರೆ ಈ ಪರಂಪರೆ ಬೆಳಿಬೇಕಿದು, ಈ ಪ್ರವಚನ ಪರಂಪರೆ. ಯಾಕಂದ್ರೆ ಹೇಳಿದಾಗೆ ಈ ರಾಮಾಯಣ ಎರಡು ಕಾವ್ಯಗಳ ಆ ಒಂದು ಏನು ರಸ, ಕಾವ್ಯ ರಸ ಇದೆ, ಬಹಳ ಶ್ರೇಷ್ಠ ಮಟ್ಟದ್ದು. ತುಂಬಾ ದರ್ಶನ ನೀಡುವಂಥದ್ದು, ಜ್ಞಾನ ನೀಡುವಂಥದ್ದು, ಮಹಾ ಬೋಧನೆ ಕೊಡುವಂತಹ ಎರಡು ಮಹಾಕಾವ್ಯಗಳು. ಆ ಒಂದು ಪರಂಪರೆಯನ್ನ ನಮ್ಮ ಗಾನ ಭಟ್ರವರು ಮುಂದುವರಿಸ್ತಿರೋದು ತುಂಬಾ ನಮ್ಗೆ ಸಂತೋಷದ ವಿಷಯ. ಯಾವತ್ತೂ ನಾವು ಅವರ ಜೊತೆಗಿರಿಸ್ತೀವಿ, ನೀವು ಮುಂದುವರಿಸ್ಕೊಂಡು ಹೋಗಿ ಭಟ್ರೆ. ಯಾಕಂದ್ರೆ ಮಧ್ಯ ಪಾಪ ಅವ್ರಿಗೊಂದು ಅಂತರ ಆಯ್ತು. ಅದರಂತಹ ಮಹಾನ್ ವಿದ್ವಾಂಸರು ಬಾಯಿಂದ ನಾವು ಕೇಳಿದ್ರೆ ಬಹುಶಃ ಆ ನಿಜವಾದ ಆ ಒಂದು ರಾಮಾಯಣ ಮಹಾಭಾರತಗಳ ಮಹಾಕಾವ್ಯಗಳ ರಸದೌತಣ ನಮ್ಗೆ ಸಿಗುತ್ತೆ ಅನ್ನೋ ಒಂದು ನನಗೆ ಬಲವಾದ ನಂಬಿಕೆ ಇರುವಂತದ್ದು. ಈ ಪರಂಪರೆ ಮುಂದುವರಿಲಿ, ಮುಂದಿನ ದಿವಸಗಳಲ್ಲಿ ಯಾವತ್ತೂ ನಿಮ್ಮ ಜೊತೆ ನಾವಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಶ್ರೀ ರಾಮರ ಆಶೀರ್ವಾದ ಅನುಗ್ರಹ ಸದಾ ನಮ್ಮ ಎಲ್ಲ ಭಗವದ್ ಭಕ್ತರ ಮೇಲೆ ಇರಲಿ ಅಂತ ಶುಭಾಶಯ ಕೊಡ್ತೀನಿ. ನಮಸ್ಕಾರ. ಸಂಗೀತ ಕಲೆಯೊಂದು, ಸಾಹಿತ್ಯ ಕಲೆಯೊಂದು, ಅಂಗಾಂಗ ಭಾವ ರೂಪಣದ ಕಲೆಯೊಂದು, ಸಂಗಳಿಸಲಿ ಈ ಕಲೆಗಳನ್ನು ದಿನವೂ ಚರ್ಯೆಯಲಿ ಮಂಗಳೋನ್ನತ ಕಲೆಯು ಮಂಕುತಿಮ್ಮ. ಸಂಗೀತ, ಸಾಹಿತ್ಯ, ನೃತ್ಯಗಳ ಬಗ್ಗೆ ಕಲಾ ನಿಕೇತನವಾಗಿರುವಂತಹ ಮೈಸೂರಿನ ಹಿರಿಮೆ ಗರಿಮೆಯನ್ನ ಪ್ರಸ್ತಾಪಿಸುತ್ತಾ ತಮ್ಮ ಉದ್ಘಾಟನಾ ಭಾಷಣವನ್ನು ಮಾಡಿದಂತಹ ಶ್ರೀಯುತ ಡಾಕ್ಟರ್ ವಾಜಪೇಯಿ ಅವರಿಗೆ ವಂದನೆಗಳನ್ನ ಅರ್ಪಿಸ್ತೇನೆ. ವದನಂ ಪ್ರಸಾದ ಸದನಂ ಸದಯಂ ಹೃದಯಂ ಸುಧಾಮುಚೋ ವಚಃ ಕರಣಂ ಪರೋಪಕರಣಂ ಯೇಷಾಂ ಕೇಶಾಂ ನ ತೇ ವಂದ್ಯಾಹ. ಅವರ ಒಂದು ದರ್ಶನವೇ ಸಂತೋಷದಾಯಕವಾದದ್ದು, ಹೃದಯ ಬಹಳ ಕರುಣಾಮಯದಿಂದ ಕೂಡಿರುವುದು, ಮಾತು ಅಮೃತ ಸದೃಶವಾದದ್ದು, ಅವರ ಜೀವನ ಪರೋಪಕಾರಕ್ಕಾಗಿಯೇ ಮೀಸಲಾದದ್ದು. ಇಂತಹ ವ್ಯಕ್ತಿಗಳು ಶ್ರೀಯುತ ಓ ಶಾಂಭಟ್ರವರು. ಅಂತಹ ವ್ಯಕ್ತಿಗಳು ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮುಖ್ಯ ಅಭ್ಯಾಗತರಾಗಿ. ಅವರು ಸಭೆಯನ್ನ ಕುರಿತು ಎರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾರೆ. ತಾಯಿ ಚಾಮುಂಡೇಶ್ವರಿ ಪಾದ ಕಮಲಗಳಿಗೆ ಮನದಲ್ಲಿ ನಮಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ
ಡಾಕ್ಟರ್ ರಘುರಾಮ ವಾಜಪೇಯಿ ಅವರಿಗೆ ನಮಸ್ಕರಿಸುತ್ತಾ, ಶ್ರೀ ಗಾನಾ ಭಟ್ರ ಅವರಿಗೆ, ವಿದ್ವಾನ್ ಗಾನಾ ಭಟ್ರ ಅವರಿಗೆ ನಮಸ್ಕರಿಸುತ್ತಾ, ಬಂದಿರತಕ್ಕಂತ ಎಲ್ಲ ಭಗವದ್ ಭಕ್ತರೇ, ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಕೆಲವು ವರ್ಷಗಳ ಹಿಂದೆ, ಅಂದ್ರೆ 2 ವರ್ಷಗಳ ಹಿಂದೆ ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಗ್ರಹ ಪ್ರತಿಷ್ಠಾಪನಾ ಸಂದರ್ಭ ದೇಶಕ್ಕೆ ಹೆಮ್ಮೆ ತರ್ತಕ್ಕಂತಹ ಬಹಳ ದೊಡ್ಡ ಒಂದು ವಿಷಯ ಜರುಗುವಂತಹ ಸಂದರ್ಭ. ಆದ್ರೆ ತಮಿಳುನಾಡಿನಲ್ಲಿ ಬೇರೆ ವಿಷಯ. ರಾಮನಿಗೂ ನಿಮಗೂ ಸಂಬಂಧ ಇಲ್ಲ, ರಾಮ ಆರ್ಯ, ನೀವು ದ್ರಾವಿಡರು. ಇದು DMKಯ ಬಹಳ ದೊಡ್ಡ ಪ್ರಚಾರ, ದೇಶವನ್ನ ಒಡಿತಕ್ಕಂತಹ ಒಂದು ದೊಡ್ಡ ಹುನ್ನಾರ. ಏನು ಹಿಂದೂಗಳ ಆತ್ಮಗೌರವ ಅಭ್ಯುದಯಗೊಳ್ಳುವಂತಹ ಸನ್ನಿವೇಶದಲ್ಲಿ ಮತ್ತೆ ಮನಸ್ಸನ್ನ ಕುಂಟಿಸುವಂತಹ ಒಂದು ಪ್ರಯತ್ನ. ಆ ಸಂದರ್ಭದಲ್ಲಿ ಕಾಶಿಯಲ್ಲಿ ತಮಿಳು ಸಂಗಮ ನಡೀತಾ ಇತ್ತು. ನಾನು ಅಗಸ್ತ್ಯ ಮಹರ್ಷಿಗಳ ಬಗ್ಗೆ ಸಂಶೋಧನೆಯನ್ನ ಮಾಡ್ತಾ ಇದ್ದೆ. ನನ್ನನ್ನ ಕಾಶಿ ತಮಿಳು ಸಂಗಮದವರು ಕಾಶಿಯಲ್ಲಿ ಬಂದು ತಮಿಳು ಸಂಗಮನ್ನ ಅಡ್ರೆಸ್ ಮಾಡಬೇಕು ಅಂತ ಕೇಳ್ಕೊಂಡ್ರು. ಬಹುಶಃ ಕರ್ನಾಟಕದಿಂದ ತಮಿಳು ಸಂಗಮಕ್ಕೆ ಕರೆದಿದ್ದು ನನ್ನನ್ನು ಮಾತ್ರ ಅಂತ ಅನಿಸ್ತದೆ. ಯಾಕಂದ್ರೆ ಅಗಸ್ತ್ಯ ಮಹರ್ಷಿಗಳು ಮತ್ತೆ ತಮಿಳು ಅದು ಒಂದಕ್ಕೊಂದು ಹೊಂದಿಕೊಂಡಿರ್ತಕ್ಕಂಥ ವಿಚಾರ. ನಾನು ಅಲ್ಲಿ ಭಾಷಣ ಮಾಡ್ತಾ ಹೇಳಿದೆ, ರಾಮನ ಶರೀರದಲ್ಲಿ ಉತ್ತರವೂ ಇದೆ, ದಕ್ಷಿಣವೂ ಇದೆ. ರಾಮನ ಅಜ್ಜ ಯಾರು? ನಮ್ಮ ಪುರಾಣದ ಪ್ರಕಾರ ಅಜರಥ. ಅಜರಥನ ಹೆಂಡತಿ ಯಾರು? ಮಧುರೆಯ ಪಾಂಡ್ಯರಾಜನ ಮಗಳು. ಇದನ್ನು ಹೇಳಿದವರು ಯಾರು? ಅಗಸ್ತ್ಯ ಮಹರ್ಷಿಗಳು. ಪೆರುನೂಲ ಕಾವ್ಯ ಅಂತ ಹೇಳ್ತಕ್ಕಂಥದ್ದು ಅಗಸ್ತ್ಯ ಮಹರ್ಷಿಗಳು ಬರೆದಿರ್ತಕ್ಕಂತಹ ಒಂದು ಬಹಳ ದೊಡ್ಡ ಗ್ರಂಥ. ಇದರಲ್ಲಿ 12,000 ಶ್ಲೋಕಗಳಿವೆ. ವಾಲ್ಮೀಕಿ ರಾಮಾಯಣ ಅತಿಶ್ರೇಷ್ಠವಾದಂತಹ ಒಂದು ಕವಿತೆ. ಈ ಪೆರುನೂಲ ಕಾವ್ಯ ಸಮೇತ ತಮಿಳಿನಲ್ಲಿ ಕಾವ್ಯ ರೂಪದಲ್ಲಿ ಇದೆ. ಆದ್ರೆ ಇದರಲ್ಲಿ ಕೇವಲ ರಾಮಾಯಣ ಅಲ್ಲ, ಮನುಕುಲದ ಚರಿತ್ರೆ ಇದೆ. ಈ ವಿಷಯ ನನ್ನ ಗಮನಕ್ಕೆ ಬಂದು ಅದನ್ನ ಭಾರತೀಯ ಭಾಷಾ ಸಮಿತಿ ಅಧ್ಯಕ್ಷರಾದಂತಹ ಚಾಮು ಕೃಷ್ಣ ಶಾಸ್ತ್ರಿ ಅವರಿಗೆ ನಾನು ತಿಳಿಸಿ ಆ ಪೆರುನೂಲ ಕಾವ್ಯವನ್ನ ಇಂಗ್ಲಿಷು ಮತ್ತು ಇತರ ಭಾಷೆಗಳಿಗೆ ತರ್ಜಮೆ ಮಾಡುವಂತೆ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ. ಯಾವಾಗ ತಮಿಳು ಸಂಗಮದಲ್ಲಿ ನಾನು ಈ ವಿಷಯವನ್ನ ಮಂಡನೆ ಮಾಡಿದ್ನೋ ಅದು ಪ್ರಧಾನಮಂತ್ರಿಗಳ ಗಮನಕ್ಕೂ ಬಂತು. ಅದಾದ ನಂತರ CICT ಅಂತಿದೆ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಲಾಸಿಕಲ್ ತಮಿಳ್ ಅಂತ, ಅಲ್ಲಿಗೆ ಈ ಪೆರುನೂಲು ಕಾವ್ಯವನ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಆಜ್ಞೆ ಮಾಡಿದ್ರು. 12,000 ಕಾವ್ಯಗಳಲ್ಲಿ ಕೇವಲ ಈಗ ಇರ್ತಕ್ಕಂಥದ್ದು 5,000 ಕಾವ್ಯ ಮಾತ್ರ. ಇದರಲ್ಲಿ ಎಲ್ಲವೂ ಇದೆ. ಕಿಷ್ಕಿಂಧ ಕಾಂಡದ ಬಗ್ಗೆ ಶ್ರೀ ಗಾನ ಭಟ್ಟರವರು ಇವಾಗ ನಿಮ್ಮನ್ನೆಲ್ಲ ಉದ್ದೇಶಿಸಿ ಪ್ರವಚನ ಮಾಡ್ಲಿಕ್ಕಿದ್ದಾರೆ. ಆ ಪ್ರದೇಶದಲ್ಲಿ ಒಂದು ಬೆಟ್ಟ ಬರುತ್ತೆ, ಆಂಜನಾದ್ರಿ ಅಂತ. ನಾವು ಒಂದು ತಪ್ಪು ತಿಳಿದಿದ್ದೇವೆ. ಏನಂತಂದ್ರೆ ಆಂಜನೇಯನ ತಾಯಿ ಅಂಜನಾದೇವಿ, ಆದ್ರಿಂದ ಈ ಬೆಟ್ಟಕ್ಕೆ ಆಂಜನಾದ್ರಿ ಅಂತ ಹೆಸರು ಬಂತು ಅಂತ. ಅದಲ್ಲ, ಅಗಸ್ತ್ಯರು ಹೇಳ್ತಾರೆ ಅಂಜನ ಋಷಿ ಅಂತ ಇದ್ರು ಅಂತ. ಆ ಅಂಜನ ಋಷಿಯ ಅತಿ ಶ್ರೇಷ್ಠವಾದಂತ ಶಿಷ್ಯನೇ ಆಂಜನೇಯ. ಬಾಲ್ಯದಲ್ಲಿ ಆ ಅಂಜನ ಋಷಿಗಳಿಂದ ಎಲ್ಲ ವಿದ್ಯೆಗಳನ್ನ, ಗಾಳಿಯಲ್ಲಿ ಹಾರೋದು, ಮಾಯಾವಿಗಳನ್ನ ಎದುರಿಸೋದು, ಶರೀರವನ್ನ ಕುಗ್ಗಿಸೋದು, ಹಾಗೆ ಅದನ್ನ ದೊಡ್ಡದು ಮಾಡ್ತಕ್ಕಂಥದ್ದು, ಈ ಎಲ್ಲ ವಿದ್ಯೆಯನ್ನ ಅಂಜನ ಋಷಿಗಳು ಹೇಳಿಕೊಟ್ರು ಅಂತ ಅಗಸ್ತ್ಯರು ಇನ್ನೂ ವಿವರಿಸ್ತಾರೆ.
ನಾವು ಅಂಜನ ಹಾಕುವುದು ಅಂತ ಹೇಳ್ತೇವೆ. ಕಪ್ಪು ಗಾಳಿಗೆ ಅದನ್ನ ಬೇರೆ ಬೇರೆ ವನಸ್ಪತಿಗಳಿಂದ ತಯಾರು ಮಾಡಲಾಗ್ತದೆ. ಆ ಅಂಜನದ ಮೂಲಕವಾಗಿ ನಾವು ದೃಶ್ಯಾವಳಿಗಳನ್ನು ನೋಡಬಹುದು. ಇದು ನಮಗೆ ಕೊಟ್ಟಿದ್ದ ಋಷಿಗಳೇ, ಅದಕ್ಕೋಸ್ಕರ ಅಂಜನ ಅಂತ ಹಾಕುವುದು ಅಂತ ಹೇಳ್ತೇವೆ. ಅದನ್ನು ಅಗಸ್ತ್ಯರು ಗ್ರಂಥದಲ್ಲಿ ಬರೆದಿದ್ದಾರೆ. ಇಲ್ಲಿ ವಿಷಯ ನಾವು ಗಮನ ಕೊಟ್ಟು ನೋಡಬೇಕಾದಂತ ವಿಷಯ ಏನಂತಂದ್ರೆ, ಸಿದ್ಧ ವಿದ್ಯೆಯನ್ನ ಆಂಜನೇಯನಿಗೆ ಕೊಟ್ಟವರು ಅಂಜನ ಋಷಿಗಳು. ಇದು ನಮಗೆ ಇರ್ತಕ್ಕಂಥದ್ದು ಯಾವುದರಲ್ಲಿ? ಈ ಪೆರುಗೋಲ ಕಾವ್ಯದಲ್ಲಿ, ಅಗಸ್ತ್ಯರ ಗ್ರಂಥದಲ್ಲಿ. ವಾಲ್ಮೀಕಿ ಋಷಿಗಳು ರಾಮಾಯಣವನ್ನ ಘಟನಾವಳಿಗಳನ್ನ ನೇರವಾಗಿ ಕಣ್ಣಿನಿಂದ ನೋಡಿ ಒಡನಾಡಿದ್ದು ಉತ್ತರ ಖಂಡದಿಂದ ನಂತರ. ಅಲ್ಲಿಯವರೆಗೆ ಅವರು ಅದಕ್ಕೆ ನೇರವಾದಂತಹ ವಿಟ್ನೆಸ್ ಅಲ್ಲ. ಈ ರಾಮಾಯಣದ ಮಹಾಕಾವ್ಯ ಏನಿದೆ, ಇದು ಅವರಿಗೆ ಸ್ಫುರಣೆಗೊಂಡಂತಹ ಕಾವ್ಯ. ಅವರಿಗೆ ಹೇಗೆ ಸ್ಫುರಣೆಗೊಂಡು ಇದನ್ನು ಅಗಸ್ತ್ಯರು ವಿವರಿಸ್ತಾರೆ. ವಾಲ್ಮೀಕಿ ಒಂದು ಮಹಾಸಿದ್ಧರು. ನಾವು ವಾಲ್ಮೀಕಿಯ ರತ್ನಾಕರನ ಜೀವನ ಚರಿತ್ರೆಯನ್ನು ನೋಡಿದಾಗ ನಮಗೆ ಒಂದು ವಿಷಯ ಗಮನಕ್ಕೆ ಬರುತ್ತೆ. ರತ್ನಾಕರನಿಗೆ ಸಪ್ತಋಷಿಗಳು ದರ್ಶನವನ್ನ ಕೊಟ್ಟರು ಅಂತ, ಅವರವರನ್ನು ಪರಿವರ್ತನೆ ಮಾಡಿದ್ರು ಅಂತ. ಪರಿವರ್ತನೆ ಮಾಡೋದಲ್ಲಿ ಯಾರು ಅಗ್ರಗಣ್ಯರು, ಯಾರು ವಾಲ್ಮೀಕಿಯನ್ನ ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿದ್ದಾರೆ ಅಂತಂದ್ರೆ ಅದು ಅಗಸ್ತ್ಯರು. ಅಗಸ್ತ್ಯರ ಹತ್ರ ಮಹಾವಿದ್ಯೆ ಇತ್ತು, ಅದು ಸಿದ್ಧ ವಿದ್ಯೆ. ಜಗತ್ತಿನ ಎಲ್ಲ ಘಟನಾವಳಿಗಳು ನಮ್ಮಲ್ಲಿ ಕಾಸ್ಮಿಕ್ ಲೈಬ್ರರಿ ಅಂತಿದೆ. ಆ ಕಾಸ್ಮಿಕ್ ಲೈಬ್ರರಿಯಲ್ಲಿ ರೆಕಾರ್ಡ್ ಆಗ್ತದೆ. ಅದನ್ನ ನಾವು ಡೌನ್ಲೋಡ್ ಮಾಡಬಹುದು. ಯಾವಾಗ ಅಂದ್ರೆ ನಾವು ಸಿದ್ಧ ವಿದ್ಯೆಯ ಪ್ರವೀಣರಾಗಬೇಕು, ಆವಾಗ ನಮಗೆ ಅದು ಸ್ಫುರಣೆ ಆಗ್ತದೆ. ಅಂತಹ ಸಿದ್ಧ ಸ್ಥಿತಿಗೆ ವಾಲ್ಮೀಕಿ ತಲುಪಿದ ನಂತರ ನಾರದರ ಒಂದು ಅಪೇಕ್ಷೆಯಂತೆ ಈ ರಾಮಾಯಣ ಮಹಾಕಾವ್ಯ ಸ್ಫುರಣೆಗೊಂಡು ಅದನ್ನ ಜಗತ್ತಿಗೆ ವಾಲ್ಮೀಕಿ ಕೊಡಮಾಡಿದರು. ಈಗ ಬೇರೆ ಏನಾದರೂ ಸಾಕ್ಷಿ ಬೇಕಾದ್ರೆ ಚೆನ್ನೈ ನಗರಕ್ಕೆ ಹೋಗ್ಬೇಕು. ಅಲ್ಲಿ ಮರುಂದೇಶ್ವರ ಅಂತ ಒಂದು ಬಹಳ ಪ್ರಾಚೀನವಾದಂತಹ ದೇವಸ್ಥಾನ ಇದೆ. ಅಲ್ಲಿ ಸುಮಾರು 108 ಶಿವಲಿಂಗಗಳನ್ನ ಅಗಸ್ತ್ಯರು ಸ್ಥಾಪನೆ ಮಾಡಿದ್ದಾರೆ. ಯಾಕಂದ್ರೆ ಅಗಸ್ತ್ಯರ ಚರಿತ್ರೆಯನ್ನ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಸಲ ಸಮುದ್ರ ಆಘೋಷಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಜಲಚರಗಳು ಎಲ್ಲ ಸತ್ತೋಗ್ತವೆ. ಅಗಸ್ತ್ಯರು ದುಃಖಿತರಾಗ್ತಾರೆ. ಆವಾಗ ಸಾಕ್ಷಾತ್ ಶಿವನೇ ಅವರಿಗೆ ಮರುಂದೇಶ್ವರ ದೇವಸ್ಥಾನದಲ್ಲಿ ತಪಸ್ಸನ್ನು ಮಾಡುವ ಹಾಗೆ ಹೇಳ್ತಾರೆ. ಅಲ್ಲಿ ತಪಸ್ಸನ್ನು ಮಾಡ್ತಾ ಮಾಡ್ತಾ ಅಗಸ್ತ್ಯರು ಎಲ್ಲ ಸಸ್ಯಗಳ ಗಿಡಮೂಲಿಕೆಗಳ ಒಟ್ಟಿಗೆ ಸಂಪರ್ಕವನ್ನ ಸಾಧಿಸ್ತಾರೆ. ಅಲ್ಲಿ ಅವರು ಬರೆದಿರ್ತಕ್ಕಂಥದ್ದು ಸಿದ್ಧ ವಿದ್ಯೆ ನಿಘಂಟು, ಯಾವ ಯಾವ ವನಸ್ಪತಿಗಳಲ್ಲಿ ಏನೇನು ಶಕ್ತಿ ಇದೆ ಅಂತ ಹೇಳೋದನ್ನ ಅವರು ರೆಕಾರ್ಡ್ ಮಾಡ್ತಾರೆ. ಅದು ಸುಮಾರು 2000 ಪುಟಗಳಷ್ಟಿದೆ ಗ್ರಂಥ. ಅದು ಪ್ರಾಚೀನ ತಮಿಳಿನಲ್ಲಿದೆ. ಅದನ್ನು ಸಮೇತ ಈಗ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಆಗ್ತಾ ಇದೆ. ಇದೇ ಪಕ್ಕದಲ್ಲಿ ಇರ್ತಕ್ಕಂತಹ ಕೃಷ್ಣಮೂರ್ತಿಪುರಂನಲ್ಲಿ ಇರ್ತಕ್ಕಂತಹ ಡಾಕ್ಟರ್ ನರಸಿಂಹನ್ ಅವರು ಅದನ್ನ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ತೊಡಗಿದ್ದಾರೆ. ಕೇಂದ್ರ ಸರ್ಕಾರದಿಂದ ಅವರಿಗೆ ಆದೇಶವನ್ನು ನಾನು ಕೊಡಿಸಿಕೊಟ್ಟಿದ್ದೇನೆ. ಈ ಒಂದು ಟ್ರಾನ್ಸ್ಲೇಷನ್ ಇಂದ ಆಯುರ್ವೇದ ವ್ಯಾಪ್ತಿ ಇದೆಯಲ್ಲ, ಅದು 10 ಪಟ್ಟು ಜಾಸ್ತಿ ಆಗ್ತದೆ. ಆ ಮರುಂದೇಶ್ವರ ದೇವಸ್ಥಾನಕ್ಕೆ ವಾಲ್ಮೀಕಿಯನ್ನ ಈ ರಾಮಾಯಣದ ಕಥಾ ಸೃಷ್ಟಿ ಆದ ನಂತರ ಅಗಸ್ತ್ಯರು ಕರ್ಕೊಂಡು ಬರ್ತಾರೆ. ಅಲ್ಲಿ ಶಿವನ ಧ್ಯಾನಾರೂಢರಾಗ್ತಾರೆ ವಾಲ್ಮೀಕಿ. ಹಲವು ತಮಿಳಿನಲ್ಲಿ ವಾಲ್ಮೀಕಿ ಅವರು ಸಾಹಿತ್ಯಗಳನ್ನ ಸೃಷ್ಟಿ ಮಾಡಿದ್ದಾರೆ. ಅದರಲ್ಲಿ ಪ್ರಸಿದ್ಧವಾದದ್ದು ಶಿವಯೋಗಂ. ಯಾರಿಗಾರು ಗೊತ್ತಿದೆಯಾ ವಾಲ್ಮೀಕಿ ಅವರು ಶಿವನ ಬಗ್ಗೆ ಗ್ರಂಥಗಳನ್ನ ಬರೆದಿದ್ದಾರೆ ಅಂತ ಹೇಳಿ? ನಾವು ಮುಂದಿನ ಕಾಲಘಟ್ಟದಲ್ಲಿ ಸಮಾಜವನ್ನ ನಾವೇ ಡಿವೈಡ್ ಮಾಡಿದ್ರು. ವೈಷ್ಣವ ಬೇರೆ, ಶೈವ ಬೇರೆ ಅಂತ ಹೇಳ್ತಕ್ಕಂಥದ್ದು. ಋಷಿಮುನಿಗಳಿಗೆ ಅದು ಯಾವುದೇ ಡಿವಿಷನ್ ಇರಲಿಲ್ಲ. ಶಕ್ತಿಯ ಬೇರೆ ಬೇರೆ ಡೈಮೆನ್ಷನ್ಗಳು. ಅಲ್ಲಿ ಅವರು ಸಮಾಧಿಸ್ಥರಾಗ್ತಾರೆ. ಇವತ್ತು ವಾಲ್ಮೀಕಿ ಸಮಾಧಿ ನಗರದ ರಸ್ತೆಯ ಮಧ್ಯದಲ್ಲಿ ಇದೆ. ಅದನ್ನು ಹೇಗಾದ್ರೂ ಮಾಡಿ ಕಿತ್ತಾಕ್ಬೇಕು ಅಂತ DMK ಅವರು ಪ್ರಯತ್ನ ಮಾಡಿದ್ರು. ಬಟ್ ಕ್ಲಾಸಿಕಲ್ ತಮಿಳ್ನವರು ಅದನ್ನ ಆಲ್ರೆಡಿ ಕೇಂದ್ರ ಸರ್ಕಾರಕ್ಕೆ ದಾಖಲೆ ಸಮೇತವಾಗಿ ಕೊಟ್ಟು ಅದನ್ನ ಸಂರಕ್ಷಣೆ ಮಾಡುವಾಗ ಮಾಡದಿದ್ರೆ
ಬಹುಶಃ ಸಾಮಾನ್ಯ ಸ್ಥಳ ಇವತ್ತು ಇರ್ತಿರ್ಲಿಲ್ಲ. ಈ ರೀತಿಯಾಗಿ ನಮ್ಮ ಸಂಸ್ಕೃತಿಯ ಬಗ್ಗೆ ನಾವು ಆಳವಾಗಿ ಇವತ್ತು ಚಿಂತನೆ ಮಾಡತಕ್ಕಂತಹ ಒಂದು ಅವಶ್ಯಕತೆ ಇದೆ. ರಾಮಾಯಣ ಕೇವಲ ಒಂದು ಕಥೆ ಅಲ್ಲ, ಇದು ಕಾಲ್ಪನಿಕ ವಿಚಾರ ಅಲ್ಲ, ಇದು ಚರಿತ್ರೆ. ವಾಲ್ಮೀಕಿ ಬರೆದಂತಹ ಈ ಒಂದು ಅಥವಾ ನಮಗೆ ಕೊಟ್ಟಿರ್ತಕ್ಕಂತಹ ರಾಮಾಯಣ ಏನಿದೆ, ಇದರ ಒಂದೊಂದು ಶ್ಲೋಕಗಳು ಅದು ಮಂತ್ರಗಳು. ನನ್ನ ತಂದೆ ನಾವು ಚಿಕ್ಕಂದಿನಲ್ಲಿ ಸದಾ ರಾಮಾಯಣವನ್ನ ಪಠಿಸ್ತಾ ಇದ್ರು. ಒಡಿಯೂರು ಅಂತ ನನ್ನ ಊರು, ಬಂಟ್ವಾಳ ತಾಲೂಕಿನ ಕರವಪಾಡಿ ಗ್ರಾಮ. ಅದರ ಫಲ ಇವತ್ತಲ್ಲಿ ಅಲ್ಲೇ ಒಬ್ಬ ಹುಡುಗ ನಮ್ಮಲ್ಲಿ ಓಡಾಡ್ತಾ ಇದ್ದ, ಅಗ್ರಿಕಲ್ಚರ್ ಲೇಬರ್ ಮಗ. ಅವನಿಗೆ ಏನೂ ಗೊತ್ತಿರಲಿಲ್ಲ. ಅವನಿಗೆ ಇದ್ದಕ್ಕಿದ್ದಂಗೆ ಆಂಜನೇಯನ ಒಂದು ಕನೆಕ್ಟಿವಿಟಿ ಪ್ರಾರಂಭ ಆಯಿತು. ಇವತ್ತು ಬೃಹತ್ತಾದಂತಹ ಆಂಜನೇಯನ ದೇವಾಲಯ, ಶಿಕ್ಷಣ ಸಮುಚ್ಚಯಗಳನ್ನು ಎಲ್ಲವನ್ನೂ ಅವರು ಮಾಡಿದ್ದಾರೆ. ವಿಶೇಷ ಏನಂದ್ರೆ ಈ ಕಿಷ್ಕಿಂಧಾ ಕಾಂಡದಲ್ಲಿ ಒಂದು ಸ್ಟೋರಿ ಬರುತ್ತೆ. ಈ ವಾನರರೆಲ್ಲ ಒಂದು ಗುಹೆಯ ಒಳಗಡೆ ಹೋಗ್ತಾರೆ. ಅಲ್ಲಿ ಮಹಾನ್ ಸಾಧ್ವಿ ಒಬ್ಬಳು ಇರ್ತಾಳೆ, ಅವಳ ಹೆಸರು ಸ್ವಯಂ ಪ್ರಭೆ ಅಂತ ಹೇಳಿ. ಆ ಸ್ವಯಂ ಪ್ರಭೆಯ ಗುಹೆಯನ್ನ ನನ್ನ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮರುಸೃಷ್ಟನೆ ಮಾಡಿದ್ದಾರೆ ಸ್ವಾಮೀಜಿಯವರು. ನೀವು ಯಾರಾದ್ರೂ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ವಿಟ್ಲದಿಂದ ಒಡಿಯೂರು ಅಂತ ಕೇಳಿದ್ರೆ ಯಾರಾದ್ರೂ ಹೇಳ್ತಾರೆ, ನೀವು ಬಂದ್ರೆ ಆ ಗುಹಾಲಯವನ್ನು ನೋಡಬಹುದು, ಅಲ್ಲಿ ಸ್ವಯಂ ಪ್ರಭೆಯ ಪ್ರತಿಷ್ಠಾಪನೆಯೂ ಆಗಿದೆ. ಈ ರೀತಿಯಾಗಿ ಈ ರಾಮಾಯಣದ ಘಟನಾವಳಿಗಳು ಏನಿದೆ ಅದು ಬಹಳ ವಿಚಿತ್ರವಾಗಿರ್ತವೆ. ನೀವು ಮಾನಂದವಾಡಿಗೆ ಹೋದ್ರೆ ಅಲ್ಲಿ ಹೇಳ್ತಾರೆ ಸೀತೆ ಬಸರಿಯಾಗಿದ್ದಾಗ ಇಲ್ಲೇ ಇದ್ರು ಅಂತ. ಅದು ಹಿಮಾಲಯದ ತಪ್ಪಲಿಗೆ ಹೋದ್ರೆ ಅಲ್ಲಿಯೂ ಅದೇ ಸ್ಟೋರಿ ಹೇಳ್ತಾರೆ. ಇದಕ್ಕೆ ರಿಪ್ಲಿಕೇಶನ್ ಅಂತ ಹೇಳ್ತಾರೆ. ಈ ರಿಪ್ಲಿಕೇಶನ್ ಹೇಗೆ ಸಾಧ್ಯ ಅಂತ ಹೇಳಿ ಅಗಸ್ತ್ಯರು ಅವರ ಕಾವ್ಯದಲ್ಲಿ ಬರೆದಿಟ್ಟಿದ್ದಾರೆ. ಆ ರೀತಿಯಾಗಿ ಇವತ್ತು ನಮ್ಮ ಪುರಾಣಗಳಿರ್ಬೋದು, ಇನ್ಯಾವುದೇ ಪ್ರಾಚೀನ ಸಾಹಿತ್ಯಗಳು ಇರ್ಬೋದು, ಅದನ್ನ ವಿಶೇಷ ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವು ತುಲನೆ ಮಾಡಬೇಕಾಗಿದೆ, ಅಧ್ಯಯನ ಮಾಡಬೇಕಾಗಿದೆ. ಅದರಲ್ಲಿ ಎಲ್ಲದಲ್ಲಿಯೂ ವಿಜ್ಞಾನ ಇದೆ. ಆ ವಿಜ್ಞಾನ ಮಾಡರ್ನ್ ಸೈನ್ಸ್ಗಿಂತ ವಿಭಿನ್ನವಾಗಿದೆ. ಆ ರೀತಿಯಾಗಿ ಇವತ್ತು ನಮ್ಮ ಈ ಪ್ರಾಚೀನ ಏನು ಋಷಿಮುನಿಗಳ ಕೊಡುಗೆಗಳಿದೆ, ಅದೆಲ್ಲವನ್ನು ಸಂರಕ್ಷಿಸಬೇಕಾದಂತಹ ಕರ್ತವ್ಯ ಇದೆ. ಇಂಡಿಯನ್ ನಾಲೆಜ್ ಸಿಸ್ಟಮ್ಗೆ ಕೇಂದ್ರ ಸರ್ಕಾರ ಸುಮಾರು 800 ಕೋಟಿ ರೂಪಾಯಿಗಳನ್ನ ಈಗ ಕೊಡ ಮಾಡಿದೆ. ಅದರ ಸಮಿತಿಯ ನೇತೃತ್ವವನ್ನ ಚಾಮೋ ಕೃಷ್ಣಶಾಸ್ತ್ರಿ ಅವರು ವಹಿಸಿದ್ದಾರೆ. ನನ್ನ ಆತ್ಮೀಯ ಸ್ನೇಹಿತರು ಇವತ್ತು ಬೆಳಿಗ್ಗೆ ನಮ್ಮ ಮನೆಗೆ ಬಂದು ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡಿದ್ರು. ಮತ್ತೆ ಅವರು ವಾಪಸ್ ಹೋಗಿದ್ದಾರೆ. ನಾಳೆ ಅವರ ಮಗ ಅಡ್ವೊಕೇಟ್ ನನ್ನ ಆಫೀಸ್ ನಲ್ಲಿ 1 ವರ್ಷ ಟ್ರೈನಿಂಗ್ ಮಾಡಿ ಬೆಂಗಳೂರಿನಲ್ಲಿ ಆಫೀಸ್ ಓಪನ್ ಮಾಡ್ತಾ ಇದ್ದಾರೆ. ಅವರ ವಿಶೇಷತೆ ಏನಂತಂದ್ರೆ, ಚಿಕ್ಕ ಹುಡುಗ ಇನ್ನು 25 ವರ್ಷ, ರಾಮಾಯಣದಲ್ಲಿರುವಂತಹ ನ್ಯಾಯಶಾಸ್ತ್ರದ ಬಗ್ಗೆ ಪುಸ್ತಕ ಬರೆದು ನೇರವಾಗಿ ಪ್ರಧಾನಮಂತ್ರಿಗಳಿಗೆ ಸಮರ್ಪಣೆ ಮಾಡಿದ್ದಾರೆ. ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ರಾಮಾಯಣ ಬೇರೆ ಬೇರೆ ಆಯಾಮಗಳನ್ನ ತಗೊಳ್ಳಿಕ್ಕಿದೆ. ಅಯೋಧ್ಯ ಕೇವಲ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಸುಮ್ಮನೆ ಕೂರೋದಿಲ್ಲ ನಮ್ಮ ಜನ. ರಾಮಾಯಣದ ಪ್ರತಿಯೊಂದು ವಿಷಯಗಳನ್ನು ಮುಂದಿನ ದಿನಗಳಲ್ಲಿ ಅಧ್ಯಯನ ಮಾಡತಕ್ಕಂತ ವ್ಯವಸ್ಥೆ ಅಲ್ಲಿ ಮೂಡಿ ಬರ್ಲಿಕ್ಕಿದೆ. ಯೋಗಿ ಆದಿತ್ಯನಾಥ್ ಅಂತವರು ಅಲ್ಲಿ ಮುಖ್ಯಮಂತ್ರಿಗಳು ಇರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ. ಈ ರೀತಿಯಾಗಿ ಈ ಸಂದರ್ಭದಲ್ಲಿ ನಾವು ಈ ರಾಮಾಯಣದ ಬಗ್ಗೆ ಹೊಸ ಒಂದು ಚಿಂತನೆಯನ್ನ ಮಾಡಬೇಕಾದಂತ ಅವಶ್ಯಕತೆ ಇದೆ. ವಿದ್ವಾನ್ ಗಾನ ಭಟ್ರು ಬಹಳ ದೊಡ್ಡ ಚಿಂತಕರು. ತನ್ನ ಪ್ರವಚನದ ಒಟ್ಟಿಗೆ ಜನರಲ್ಲಿ, ಅದರಲ್ಲಿ ವಿಶೇಷವಾಗಿ ಯುವತಿಯರನ್ನ ಆಕರ್ಷಿಸುವಂತಹ 10 ಹಲವು ವಿಷಯಗಳನ್ನ ಎಲ್ಲರ ಮುಂದೆ ಮಂಡನೆ ಮಾಡಲಿ ಅಂತ ಕೇಳ್ಕೊಂಡು, ಆ ರಾಮದೇವರಿಗೂ ಸೀತಾಮಾತೆಗೂ ಮನದಲ್ಲಿ ವಂದಿಸ್ತಾ, ನನಗೆ ಇಲ್ಲಿ ಬಂದು ನಿಮ್ಮೊಟ್ಟಿಗೆ 4 ಕ್ಷಣವನ್ನ ಕಳೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಅನಂತ ಧನ್ಯವಾದಗಳು. ವಾಲ್ಮೀಕಿ ಗಿರಿ ಸಂಭೂತ ರಾಮಸಾಗರಗಾಮಿನಿ ಪುನಾತು ಭುವನಂ ಪುಣ್ಯಂ ರಾಮಾಯಣ ಮಹಾನದಿ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ನದಿಗಳು ಹುಟ್ಟುವುದು ಪರ್ವತದಲ್ಲಿ. ಇಲ್ಲಿ ಕವಿ ವಾಲ್ಮೀಕಿ ಋಷಿಗಳನ್ನೇ ಒಂದು ದೊಡ್ಡ ಪರ್ವತವನ್ನಾಗಿಟ್ಟುಕೊಂಡು, ರಾಮನನ್ನ ಒಂದು ಸಾಗರವನ್ನಾಗಿಸಿಕೊಂಡು, ರಾಮಾಯಣವನ್ನ ಒಂದು ನದಿಯಾಗಿ ಕಲ್ಪನೆ ಮಾಡಿ, ಅಂತಹ ರಾಮಾಯಣ ಹೇಳುವಂತಹ ನದಿ ನಮ್ಮನ್ನೆಲ್ಲನೂ ಪಾವನಗೊಳಿಸಲಿ ಅಂತ ಕೇಳ್ಕೊಂಡಿದ್ದಾನೆ.
ಈ ರೀತಿಯಾಗಿ ರಾಮಾಯಣದ ಮಹತ್ವವನ್ನು ನಮಗೆ ತಿಳಿಸಿಕೊಡುವ ಮೂಲಕ ತಮ್ಮ ಇಂದಿನ ಅಭ್ಯಾಗತರ ಭಾಷಣವನ್ನು ಮಾಡಿದಂತಹ ಶ್ರೀಯುತ ಓ ಶಾಂಭಟ್ರವರಿಗೆ ಅನಂತಾನಂತ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ವಂದನಾರ್ಪಣಾ ಕಾರ್ಯಕ್ರಮ, ಈ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಆಹ್ವಾನವನ್ನ ಅಂಗೀಕರಿಸಿ ಆಗಮಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸಿದಂತಹ ಶ್ರೀಯುತ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಜೊತೆಯಲ್ಲಿ ಒಂದು ಕಿರು ಕಾಣಿಕೆಯನ್ನು ಕೂಡ ನಾವು ನೀಡುತ್ತೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅಭ್ಯಾಗತರಾಗಿ ಆಗಮಿಸಿ ತಮ್ಮ ಅಮೂಲ್ಯವಾದಂತಹ ಮಾತುಗಳ ಮೂಲಕ ನಮ್ಮ ಎಲ್ಲರ ಮನಸ್ಸನ್ನ ಸೆಳೆದಿರುವಂತಹ ಶ್ರೀ ಓ ಶಾಂಭಟ್ರವರಿಗೆ, ಹಿರಿಯ ನ್ಯಾಯವಾದಿಗಳು, ಲೇಖಕರು ಮತ್ತು ಅಧ್ಯಾತ್ಮ ಚಿಂತಕರು, ಅವರಿಗೂ ಕೂಡ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನ ಅರ್ಪಿಸ್ತೇವೆ. ತಾವೆಲ್ಲರೂ ಕೂಡ ಮುಂದಿನ ಕಾರ್ಯಕ್ರಮವನ್ನು ನೋಡೋದಕ್ಕೆ ಕಾತರದಿಂದ ಕುಳಿತಿದ್ದೀರಿ. ನಮಗೆಲ್ಲರಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತೇನೆ. ಜೊತೆಯಲ್ಲಿ ವಿದ್ವಾನ್ ಘನ ಭಟ್ರು ಅಧ್ಯಕ್ಷರು, ಪ್ರಿಯದರ್ಶನ ಸಂಸ್ಕೃತ ವೇದಿಕೆ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ವಂದನೆ.